ಎಲ್ಲರಿಗೂ ಶುಭ ಸಂಜೆ. ಸಂಘದಂಗಳದ ಇಂದಿನ ಈ ವಿಶೇಷ ಸಂಚಿಕೆಗೆ ನೆರೆದಿರುವ ಶ್ರೋತೃಗಳಿಗೂ ಹಾಗೂ ಅತಿಥಿಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಘದಂಗಳ ಇದು ಕಳೆದ ಸುಮಾರು 8 ತಿಂಗಳಿನಿಂದ ನಿರಂತರವಾಗಿ ನಾವು ವಾರಕ್ಕೆ 1 ಅಥವಾ 2 ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ಈಗ ಸದ್ಯಕ್ಕೆ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಯಾವುದಾದ್ರೂ ಇವತ್ತಿನ ತರ ವಿಶೇಷ ದಿವಸಗಳು ಇದ್ದಲ್ಲಿ ಆ ದಿನವೂ ಕೂಡ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಪ್ರಾಥಮಿಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯವನ್ನ ಜನಸಾಮಾನ್ಯರಿಗೆ ಮಾಡುವುದು ಮತ್ತು ಅನೇಕ ರಾಷ್ಟ್ರೀಯ ಚಿಂತನೆಗಳುಳ್ಳ ವಿಚಾರಗಳನ್ನ ಜನರಲ್ಲಿ ಅರಿವು ಮೂಡಿಸುವ ಒಂದು ಸಣ್ಣ ಪ್ರಯತ್ನದಿಂದ ಈ ಸಂಘದಂಗಳ ಕ್ಲಬ್ ಅನ್ನ ನಾವು ಆರಂಭಿಸಿ 8 ತಿಂಗಳುಗಳೇ ಕಳೆದು ಹೋಗಿವೆ. ಶ್ರೋತೃ ವರ್ಗದ ಪ್ರೋತ್ಸಾಹದಿಂದ ಉತ್ತಮವಾಗಿ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಸ್ವರಾಜ್ಯ 75 ಅನ್ನುವ ಸರಣಿ ಕಾರ್ಯಕ್ರಮವನ್ನು ಕೂಡ ನಾವು ಯಶಸ್ವಿಯಾಗಿ ನಡೆಸಿದ್ದೆವು. ಮಾತೃ ಸಂಗಮ ಅನ್ನುವ ವಿಶೇಷ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ಸಂಘದಂಗಳ ಕ್ಲಬ್ನಲ್ಲಿ ನಡೆಸಿದ್ದೆವು. ಇವತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ಜಯಂತಿ. ಮೊದಲನೇದಾಗಿ ಈ ಜನ್ಮ ಜಯಂತಿಯ ಶುಭಾಶಯಗಳನ್ನ ನಾನು ಎಲ್ಲರಿಗೆ, ನಮ್ಮ ಸಂಘದಂಗಳ ಕ್ಲಬ್ನ ತಂಡದ ಪರವಾಗಿ ಎಲ್ಲರಿಗೆ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಜಯಂತಿ ಇರೋದ್ರಿಂದ ನಾವೊಂದು ಈ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ರಾಘವೇಂದ್ರ ಪಂಡಿತ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೋತೃಗಳಿಗೆಲ್ಲ ಶುಭ ಸಂಜೆ. ನಾನೀಗ ಕಾರ್ಯಕ್ರಮಕ್ಕೆ ಮೊದಲು ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೀನಿ. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರು ಮೈಕ್ರೋಬಯಾಲಜಿನಲ್ಲಿ ತಮ್ಮ BSc ಪದವಿ ಮತ್ತು MSc ಸ್ನಾತಕೋತ್ತರ ಶಿಕ್ಷಣದ ನಂತರ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್ನಿಂದ ತಮ್ಮ ಡಾಕ್ಟರೇಟ್ ಪಡೆದಿರ್ತಾರೆ. ಕಳೆದ 25 ವರ್ಷಗಳಿಂದ ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ವೃತ್ತಿ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಕೋವಿಡ್ ಸೂಕ್ಷ್ಮಾಣುಜೀವಿ ಸಂಶೋಧನೆ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಅದರಲ್ಲಿ ಮುಖ್ಯಾಧಿಕಾರಿಗೆ ಉಸ್ತುವಾರಿಯನ್ನು ತಗೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಪ್ರಸಿದ್ಧ ಮಿಥಿಕ್ ಸೊಸೈಟಿಯ ಆಡಳಿತ ಮಂಡಳಿ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಹಾಗೂ ಕರ್ನಾಟಕ ರಾಜ್ಯ ಬಿಜೆಪಿಯ ವಕ್ತಾರರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕನ್ನಡದ ಬಹುತೇಕ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಹಾಗೂ ಇಂಗ್ಲಿಷ್ ಚಾನೆಲ್ಗಳಲ್ಲಿ ಕೂಡ ರಾಜಕೀಯ, ಸಾಮಾಜಿಕ ಹಾಗೂ ವೈದ್ಯಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂವಾದ ನಡೆಸಿಕೊಡ್ತಾ ಇರ್ತಾರೆ. ಟಿವಿ ಚಾನೆಲ್ಗಳಲ್ಲಿ ಭಾಗವಹಿಸ್ತಾರೆ ಹಾಗೂ ಸಂದರ್ಶನ ಕೂಡ ನೀಡಿದ್ದಾರೆ. 2016ನೇ ಇಸ್ವಿಯಲ್ಲಿ ಒಂದಿಷ್ಟು ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಸೇರಿಕೊಂಡು ಭಾರತ ಯಾತ್ರಾ ಅನ್ನುವಂಥ ಒಂದು ಗುಂಪು ರಚಿಸಿಕೊಂಡು ಪ್ರತಿ ವರ್ಷ ಏನು ಪ್ರಸಿದ್ಧ ಅಮರನಾಥ ಯಾತ್ರಾ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಮಾತಾಡಬೇಕು ಅಂತ ನಾವು ಸಂಘದಂಗಳದ ಪರವಾಗಿ ವಿನಂತಿಸಿಕೊಂಡಾಗ ತಮ್ಮ ಬೇರೆ ಬೇರೆ ಕಾರ್ಯಭಾರದ ಒತ್ತಡಗಳ ನಡುವೆಯೂ ಸಂತೋಷದಿಂದ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾರೆ. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರಿಗೆ ಸಂಘದಂಗಳ ಮತ್ತು ಸಮಸ್ತ ಶ್ರೋತೃಗಳ ಪರವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಗಿರಿಧರ್ಜಿ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹಾಗೆ ಗಿರಿಧರ್ಜಿಗಿಂತ ಮೊದಲು ಇಲ್ಲಿ ನಮ್ಮ ಜೊತೆಲಿ ಅಂಜನಾ ಇದ್ದಾರೆ. ನೇತಾಜಿಯವರ ಧ್ಯೇಯ ಉದ್ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ದೇಶಭಕ್ತಿ ಗೀತೆಯನ್ನು ನಮ್ಮವರೇ ಆದ ಅಂಜನಾ ಪಂಡಿತ್ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅದರ ನಂತರ ಗಿರಿಧರ್ಜಿ ಅವಧಿಯನ್ನು ತಗೊಳ್ಳಿಕ್ಕಿದ್ದಾರೆ. ಅಂಜನಾ ಅವರೇ. ಶುಭ ಸಂಜೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ರಣಕಹಳೆಯ ಹೋಂಕಾರದ ಸದ್ದು ಮೊರೆದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಗಡಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ, ಕಿವಿಗೊಡದಿರು ಎದೆಗೆಡದಿರು ನುಗ್ಗುತ್ತಲೇ ಮುಂದಕ್ಕೆ. ಗಡಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ, ಕಿವಿಗೊಡದಿರು ಎದೆಗೆಡದಿರು ನುಗ್ಗುತ್ತಲೇ ಮುಂದಕ್ಕೆ.
ದೇಹ ಬಿದ್ದು ಹೆಣಗಳುರುಳಿ ರಕ್ತದಾಟದೋಕುಳಿ. ಓರುವ ಛಲ ಕುಗ್ಗದಿರಲಿ ಧೈರ್ಯ ಮೇರು ಪರ್ವತ, ಧೈರ್ಯ ಮೇರು ಪರ್ವತ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆದೆದೆಯ ಕಂಪನ, ಮುಂದೆ ಮುಂದೆ ಧಾವಿಸೆ ಕೇಳಿ ವಿಜಯ ಸ್ಪಂದನ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆದೆದೆಯ ಕಂಪನ, ಮುಂದೆ ಮುಂದೆ ಧಾವಿಸೆ ಕೇಳಿ ವಿಜಯ ಸ್ಪಂದನ. ಎದೆ ತಟ್ಟಿ ತೊಡೆ ತಟ್ಟಿ ಅಬ್ಬರಿಸುತ್ತ ಚಲಿಸಲಿ, ವೈರಿ ಶಿಬಿರ ತತ್ತರಿಸುವ ಅಗ್ನಿ ಜ್ವಾಲೆ ಉಜ್ವಲ, ಅಗ್ನಿ ಜ್ವಾಲೆ ಉಜ್ವಲ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ತಾಯಿಯ ಕರೆ ಮೊಳಗಿದೆ, ಹೃದಯ ದೀಪ ಬೆಳಗಿದೆ, ಶಕ್ತಿ ಧೂಪ ಹರಡಿದೆ ದಿಗಂತದೆತ್ತರ. ತಾಯಿಯ ಕರೆ ಮೊಳಗಿದೆ, ಹೃದಯ ದೀಪ ಬೆಳಗಿದೆ, ಶಕ್ತಿ ಧೂಪ ಹರಡಿದೆ ದಿಗಂತದೆತ್ತರ. ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ, ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ. ಉರಿಯುತ್ತಿರಲಿ ಕಾಂತಿ ದುಂಬಿ ತ್ಯಾಗ ದೀಪದಾರತಿ, ತ್ಯಾಗ ದೀಪದಾರತಿ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ರಣಕಹಳೆಯ ಹೂಂಕಾರದ ಸದ್ದು ಮೊರೆದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಧನ್ಯವಾದಗಳು. ಧನ್ಯವಾದಗಳು ಅಂಜನಾ ಅವರೇ. ತುಂಬ ಸ್ಫೂರ್ತಿಪೂರ್ಣವಾಗಿ ಏನು ಸುಶ್ರಾವ್ಯವಾಗಿ ಹಾಡಿದ್ರಿ. ಧನ್ಯವಾದ ತಮಗೆ. ಗಿರಿಧರ್ಜಿ, ವೇದಿಕೆ ನಿಮ್ಮದು. ರಾಷ್ಟ್ರ ದೇವೋಭವ. ನೆರೆತಿರತಕ್ಕಂಥ ಎಲ್ಲ ದೇಶದ ಆತ್ಮೀಯ ಬಂಧುಗಳಿಗೆ, ಬಂಧು ಭಗಿನಿಯರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಬಹಳ ಸಂತೋಷದ ದಿವಸ ಇವತ್ತು. ಯಾಕಂದ್ರೆ ನಾನು ಈ ಮಾತಾಡುವ ಸಂದರ್ಭದಲ್ಲೇ ಒಬ್ಬ ಮಹಾನ್ ನಾಯಕ, ಯಾರು ಈ ದೇಶದ ನಿಜವಾದ ಮೊದಲು ಪ್ರಧಾನಿ ಆಗಿದ್ರೋ ಮತ್ತೆ ಪ್ರಧಾನಿಯಾಗಿ ಮುಂದುವರಿಬೇಕಿತ್ತು ಅಂತ ವ್ಯಕ್ತಿಯನ್ನ ಇವತ್ತಿಗಾದರೂ ಗುರುತಿಸಿ ಅವರಿಗೆ ಒಂದು ಸ್ಥಾನಮಾನ ಕೊಡುವಂತ ಕೆಲಸ ಈಗ ನಡೀತಾ ಇದೆ ಇದೇ ಹೊತ್ತಿಗೆ. ಅದೇನು ಅಂತ ಹೇಳಿದ್ರೆ, ಇಂಡಿಯಾ ಗೇಟ್ನಲ್ಲಿ ಇರತಕ್ಕಂತಹ ಯಾವ ಜಾರ್ಜ್ ಫಿಫ್ತಿನ ಪ್ರತಿಮೆ ಇದ್ದಂಥ ಒಂದು ಕೆನೋಪಿ ಅಡಿಯಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಒಂದು ಬಹಳ ದೊಡ್ಡ ವಿಗ್ರಹ ಬರೋದಿದೆ. ಇವತ್ತು ಅದರ ಹ್ಯಾಲೋಗ್ರಾಮ್ ವಿಗ್ರಹದ ಒಂದು ಉದ್ಘಾಟನೆ ನಡೀತಾ ಇದೆ ಈ ಸಂದರ್ಭದಲ್ಲಿ. ಹಿಸ್ಟ್ರಿ ಈಸ್ ಆಲ್ವೇಸ್ ರಿಟರ್ನ್ ಬೈ ದ ವಿನ್ನರ್ಸ್ ಅಂತ ಹೇಳ್ತಾರೆ. ಚರಿತ್ರೆ ಯಾರು ಯುದ್ಧವನ್ನ ಗೆದ್ದು ಸಿಂಹಾಸನವನ್ನ ಏರ್ತಾರೋ ಅಂಥವ್ರು ತಮ್ಮ ಅನುಕೂಲಕ್ಕೋಸ್ಕರ, ತಮ್ಮಗೋಸ್ಕರ ಏನ್ ಬೇಕೋ, ತಾವು ಯಾವ ರೀತಿ ತಮ್ಮ ಗುಣಗಾನ ಆಗಬೇಕೋ ಅದಕ್ಕೋಸ್ಕರ ಚರಿತ್ರೆಯನ್ನ ಬರೆಕೊಳ್ತಾರೆ ಅನ್ನುವಂಥದ್ದು. ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಡಿದವರ ಬಗ್ಗೆ ಕೂಡ ಎಲ್ಲೋ ಅದೇ ರೀತಿ ಒಂದು ಚರಿತ್ರೆಯನ್ನ ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದು 72 ವರ್ಷ ಆದ ನಂತರ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಿಜವಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದಂತ ವ್ಯಕ್ತಿಗಳ ಗುರುತಿಸುವಿಕೆ ಈಗ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಮನಸ್ಸಿಗೆ ನೋವು ತರತಕ್ಕಂಥ ವಿಚಾರ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಸ್ವಾತಂತ್ರ್ಯ ಬಂದು 9 ವರ್ಷ ಆದ ನಂತರ 1956ನೇ ಇಸ್ವಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಬಂದಂತ ಸಂದರ್ಭದಲ್ಲಿ ಬ್ರಿಟಿಷ್ ಪ್ರಧಾನಿ ಆಗಿದ್ದಂತಹ ಕ್ಲೆಮೆಂಟ್ ಆಟ್ಲೆ ಭಾರತದ ಪ್ರವಾಸಕ್ಕೆ ಬರ್ತಾರೆ 9 ವರ್ಷದ ನಂತರ. ಅವರು ಕಲ್ಕತ್ತಾಗ ಬರ್ತಾರೆ. ಆ ಸಂದರ್ಭದಲ್ಲಿ ಕಲ್ಕತ್ತಾದ ಗವರ್ನರ್ ಮತ್ತೆ ಅಲ್ಲಿನ ಜಸ್ಟಿಸ್ ಫಣಿಭೂಷಣ್ ಚಕ್ರವರ್ತಿ ಅವರು
ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಕ್ಲೆಮೆಂಟ್ ಅಟ್ಲಿ ಅವ್ರ ಹತ್ರ. ನೋಡಿ, ನೀವು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೊರಟ್ಬಿಟ್ರಲ್ಲ, ಯಾವ ಕಾರಣದಿಂದ ಕೊಟ್ರಿ? ಯಾಕಂದ್ರೆ 1942ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧಿ ಅವರು ಪ್ರಾರಂಭ ಮಾಡಿದಂತ ಕ್ವಿಟ್ ಇಂಡಿಯಾ ಚಳುವಳಿ 44ರಲ್ಲಿ ಮುಗಿದೋಯ್ತು. ಅದು ಯಶಸ್ಸು ಕಾಣಲಿಲ್ಲ. ಅದರಿಂದ ಯಾವ ರಿಸಲ್ಟು ಬಂದಿಲ್ಲ ಕ್ವಿಟ್ ಇಂಡಿಯಾ ಚಳವಳಿಯಿಂದ. ಆದ್ರೆ ಏಕದಮ್ ರಾತ್ರೋರಾತ್ರಿ 1947ನೇ ಇಸ್ವಿಯಲ್ಲಿ ನೀವು ದೇಶ ಬಿಟ್ಟು ಹೊರಟ್ಬಿಟ್ರಲ್ಲ, ಕಾರಣ ಏನು ಅನ್ನುವಂತ ಪ್ರಶ್ನೆ ಕೇಳಿದಾಗ ಕ್ಲೆಮೆಂಟ್ ಆಟ್ಲೆ ಕೊಟ್ಟಂತ ಉತ್ತರವನ್ನ ನಾವು ಗಮನಿಸಬೇಕು. ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟಂತ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ರು ಅನ್ನೋದು ಕೂಡ ಗಮನಿಸಬೇಕು. ನಿಮಗೇನಾದ್ರೂ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದ್ರೆ ಅದು ಸಿಕ್ಕಿದ್ದು ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯಿಂದ ನಿಮಗೆ ಸ್ವಾತಂತ್ರ್ಯ 1948ನೇ ಇಸ್ವಿಲ್ ಸಿಕ್ತು ಅಂತ ಹೇಳ್ತಾರೆ. ಆಶ್ಚರ್ಯ ಆಗುತ್ತಲ್ಲ. ಯಾವುದೇ ಚರಿತ್ರೆ ಪುಸ್ತಕದಲ್ಲಿ ಇದ್ರ ಬಗ್ಗೆ ಎಲ್ಲೂ ನಾವು ನೋಡ್ಲೇ ಇಲ್ವಲ್ಲ, ಇದ್ರ ಬಗ್ಗೆ ಉಲ್ಲೇಖನೇ ಇಲ್ವಲ್ಲ. ಹಾಗಾಗಿ ಏನದು ಇಂಡಿಯನ್ ನ್ಯಾಷನಲ್ ಆರ್ಮಿ? ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಅವರ ಕೊಡುಗೆ ಅತಿ ಹೆಚ್ಚು ಅನ್ನತಕ್ಕಂಥದ್ದು. ಅಲ್ಲಿ ಇನ್ನೊಂದು ಮಾತು ಬರುತ್ತೆ. ಫಣಿಭೂಷಣ್ ಚಕ್ರವರ್ತಿ ಅವರು ಕ್ಲೆಮೆಂಟ್ ಅಟ್ಲಿ ಹತ್ರ ಕೇಳ್ತಾರೆ, ವಾಟ್ ವಾಸ್ ದ ಕಾಂಟ್ರಿಬ್ಯೂಷನ್ ಆಫ್ ಮಹಾತ್ಮ ಗಾಂಧಿ ಫಾರ್ ದ ಫ್ರೀಡಮ್ ವಿಚ್ ವಿ ಗಾಟ್ ಆನ್ 15th August 1947 ಅಂತ ಹೇಳಿದ್ರೆ, ಕ್ಲೆಮೆಂಟ್ ಆಟ್ಲಿ ಕೊಟ್ಟಂತ ಉತ್ತರ, ದ ಕಾಂಟ್ರಿಬ್ಯೂಷನ್ ಆಫ್ ಮಹಾತ್ಮ ಗಾಂಧಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ವಾಸ್ ಮಿನಿಮಲ್. ಸ್ಪೆಲ್ಲಿಂಗ್ ಹೇಳ್ತಾರೆ ಮಿನಿಮಲ್ ಅಂತ ಹೇಳಿದ್ರೆ, ಈ ದೇಶಕ್ಕೆ ನಿಜವಾಗೂ ಸ್ವಾತಂತ್ರ್ಯ ಕೊಟ್ಟಂತ ವ್ಯಕ್ತಿಯನ್ನ ಸ್ವಾತಂತ್ರ್ಯ ಸಿಗೋಕ್ 2 ವರ್ಷದ ಮುಂಚೆ ಮರೆಯಾಗಿ ಹೋಗ್ತಾರೆ. ಅವರನ್ನ ಚರಿತ್ರೆಯಿಂದ ಕೂಡ ನಾವು ಮರೆಯುವಾಗ ಮಾಡ್ತೀವಿ. ಇವತ್ತಿನ ದಿನ ಮತ್ತೊಮ್ಮೆ ಅವರನ್ನ ಪರಾಕ್ರಮ ದಿವಸ ಅಂತ ಹೇಳಿ ಅವರ ಜನ್ಮದಿನದ ಘೋಷಣೆ ಮಾಡುವ ಮೂಲಕ, ಅವರ ಪ್ರತಿಮೆಯನ್ನು ನಿರ್ಮಿಸುವ ಮೂಲಕ ಮತ್ತೊಮ್ಮೆ ನಮ್ಮ ದೇಶದ ಜನರಿಗೆ ಈ ದೇಶದ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಎಂಬುದನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಏನಿದು 1947ರಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಮತ್ತು ಸುಭಾಷ್ ಚಂದ್ರ ಬೋಸ್ ಯಾಕೆ ಕಾರಣ ಆದ್ರು ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಅಂತ ಹೇಳಿದ್ರೆ, ಸರಿಸಮಾನ ಅದೇ ಸಮಯದಲ್ಲಿ ನವೆಂಬರ್ 1945ನೇ ಇಸ್ವಿಯಲ್ಲಿ ರೆಡ್ ಫೋರ್ಟ್ ಟ್ರಯಲ್, ಕೆಂಪು ಕೋಟೆಯ ಒಂದು ಟ್ರಯಲ್ ಪ್ರಾರಂಭ ಆಗುತ್ತೆ. ಯಾರು ಭಾರತದ ಅಂದಿನ ಬ್ರಿಟಿಷ್ ರಾಜ್ಯದ ವಿರುದ್ಧವಾಗಿ ಭಾರತೀಯರು, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರು ಹೋರಾಟ ಮಾಡ್ತಾರೋ ಅವರ ವಿರುದ್ಧವಾಗಿ ಕೋರ್ಟ್ ಮಾರ್ಷಲ್ ಮಾಡಬೇಕು, ಅವ್ರ ವಿರುದ್ಧವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ಪ್ರಾರಂಭ ಮಾಡಿ ಅದನ್ನ ಫೇಮಸ್ ರೆಡ್ ಫೋರ್ಟ್ ಟ್ರಯಲ್ ಅಂತ ಪ್ರಾರಂಭ ಮಾಡ್ತಾರೆ ಬ್ರಿಟಿಷರು. 3 ಜನರು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿದಂತಹ ಸೈನಿಕರನ್ನ ಸೆರೆ ಹಿಡಿದು, ಅದರಲ್ಲಿ ಒಬ್ರು ಪ್ರೇಮ್ ಸಹಗಲ್, ಇನ್ನೊಬ್ರು ಗುರುಬಕ್ಷ್ ದಿಲ್ಲಾನ್ ಅಂತ ಹೇಳಿ, ಮತ್ತೆ ಶಾನವಾಸ್ ಖಾನ್, ಇವ್ರು 3 ಜನರನ್ನ ಸೆರೆ ಹಿಡಿದು ಅವ್ರ ಮೇಲೆ ಚಾರ್ಜ್ ಹಾಕ್ತಾರೆ, ವೇಜಿಂಗ್ ವಾರ್ ಅಗೇನ್ಸ್ಟ್ ದ ನೇಷನ್ ಅಂತ ಹೇಳಿ. ಅವರ ಮೇಲೆ ತಪ್ಪಿತಸ್ಥರು, ಅವ್ರ ಮೇಲೆ ಕೋರ್ಟ್ ಮಾರ್ಷಲ್ ಆಗಬೇಕು ಅಂತ ಹೇಳಿ ರೆಡ್ ಫೋರ್ಟಿನಲ್ಲಿ ಒಂದು ಟ್ರಯಲ್ ಪ್ರಾರಂಭ ಆಗುತ್ತೆ. ಆ ಟ್ರಯಲ್ ಪ್ರಾರಂಭ ಆದ ಸಮಯದಲ್ಲೇ ದೇಶದಲ್ಲಿರ್ತಕ್ಕಂಥ, ಸೇನೆಯಲ್ಲಿರ್ತಕ್ಕಂಥ ಸೈನಿಕರಿನಲ್ಲಿ ಅಸಮಾಧಾನ ವ್ಯಕ್ತ ಆಗುತ್ತೆ. ಇದು ಆಗಿನ ಕಾಲದ ಬ್ರಿಟಿಷ್ ಸೇನಾ ಅಧಿಕಾರಿಗಳು ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆಯೋ ಮೂಲಕ ಹೇಳ್ತಾರೆ, ನೀವೇನು ಫೇಮಸ್ ರೆಡ್ ಫೋರ್ಟ್ ಟ್ರಯಲ್ ಮಾಡ್ತಾ ಇದ್ದೀರೋ ಇದರಿಂದ ಸಾಮಾನ್ಯ ಜನರು ಬಿಡಿ, ಭಾರತೀಯ ಸೇನೆ, ಬ್ರಿಟಿಷ್ ಸೇನೆಯಲ್ಲಿ ಇರ್ತಕ್ಕಂತಹ ಸೈನಿಕರು ಅಸಂತೋಷದಿಂದ ಇದ್ದಾರೆ, ನಾಳೆ ದಿನ ಇದು ಏನಾದ್ರೂ ಆಗಬಹುದು ಅನ್ನುವಂತ ಭಯವನ್ನ ವ್ಯಕ್ತಪಡಿಸ್ತಕ್ಕಂತಹ ಪತ್ರಗಳನ್ನ ಬ್ರಿಟಿಷ್ ಸರ್ಕಾರಕ್ಕೆ ಬರೀತಾರೆ. ಆಗಿನ ಆರ್ಮಿ
ಅಧಿಕಾರಿಗಳು 1946 ಜನವರಿಯಲ್ಲಿ ಒಂದು ದೊಡ್ಡ ಸ್ಟ್ರೈಕ್ ನಡೆಯುತ್ತೆ. ಎಲ್ಲಿ ಸ್ಟ್ರೈಕ್ ನಡೆಯೋದು? ಆಫೀಸರ್ಸ್ ಮತ್ತು ಪೈಲಟ್, ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಇರ್ತಕ್ಕಂಥ ಆಫೀಸರ್ಸ್ ಮತ್ತು ಪೈಲಟ್ ಅವರು ಮುಷ್ಕರ ಹುಡ್ತಾರೆ. ಅದೇ 1946ನೇ ಇಸ್ವಿ ಫೆಬ್ರವರಿಯಲ್ಲಿ ರಾಯಲ್ ಇಂಡಿಯನ್ ನೇವಿಯ ಹಡಗಿನಲ್ಲಿ ದೊಡ್ಡ ದಂಗೆ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಸೈನಿಕರು. ದಂಗೆ ಮಾತ್ರ ಹೇಳಲ್ಲ, ಅವರೊಂದಿಗೆ ಸಾಮಾನ್ಯ ಜನರು ಕೂಡ ಮುಂಬೈ ಅಂದ್ರೆ ಬಾಂಬೆಯ ಆ ಕಡಲ ತೀರದಲ್ಲಿ ದೊಡ್ಡ ಒಂದು ಘೋಷಣೆ ಕೂತ್ಕೊಂಡು ಬ್ರಿಟಿಷ್ ಸರ್ಕಾರ ಮತ್ತು ಬ್ರಿಟಿಷಿನ ಆಗಿನ ಆರ್ಮಿಯ ವಿರುದ್ಧವಾಗಿ ಘೋಷಣೆ ಕೂತ್ಕೊಂಡು ಮುಷ್ಕರವನ್ನು ಹುಡ್ತಾರೆ. ಯಾವಾಗ ಸೇನೆಯಲ್ಲಿರ್ತಕ್ಕಂಥ ಸಾಮಾನ್ಯ ಸೈನಿಕರು ಮುಷ್ಕರ ಹುಡ್ತಾರೋ ಆಗ ಗೊತ್ತಾಗುತ್ತೆ ಬ್ರಿಟಿಷ್ ಅಧಿಕಾರಿಗಳಿಗೆ, ಇನ್ನು ಜಾಸ್ತಿ ದಿನ ನಾವು ಇಲ್ಲಿದ್ರೆ ನಮ್ಮ ಮಾರಣ ಹೋಮ ಆಗೋದಂತೂ ಗ್ಯಾರಂಟಿ ಅಂತಕ್ಕಂಥದ್ದು. ಇದನ್ನ ಬ್ರಿಟಿಷರಿಗೆ ಬರ್ದಾಕ್ತಾರೆ, ಬ್ರಿಟಿಷ್ ಅಧಿಕಾರಿ ಮೇಲಧಿಕಾರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಬರ್ದಾಕ್ತಾರೆ. ಆ ಪತ್ರ ತಲುಪಿದ ನಂತರ ಇದಾಗಿದ್ದು ನಾನು ಹೇಳಿದಾಗೆ 1946ನೇ ಇಸ್ವಿ. ಆಗ ಬ್ರಿಟಿಷರಿಗೆ ಅನ್ಸುತ್ತೆ ಇಲ್ಲಿಯವರೆಗೆ ಕಾಂಗ್ರೆಸ್ ಅನ್ನತಕ್ಕಂತಹ ಒಂದು ಸೇಫ್ಟಿ ವ್ಯಾಲ್ಯೂ, ಪ್ರೆಷರ್ ಕುಕ್ಕರ್ನ ಸೇಫ್ಟಿ ವ್ಯಾಲ್ಯೂ ಇದ್ದಾಗೆ ಕಾಂಗ್ರೆಸ್ ಪಕ್ಷ, ಆ ಸೇಫ್ಟಿ ವ್ಯಾಲ್ಯೂ ಅನ್ನೋದು ಬರ್ಸ್ಟ್ ಆಗಿದೆ. ಸಾಮಾನ್ಯ ಜನರು ದಂಗೆ ಎದ್ದು ಸೈನಿಕರ ಜೊತೆ ಏನಾದ್ರೂ ಸೇರ್ಕೊಂಡು ತಿರುಗಿ ಬಿದ್ರೆ ನಮಗಿಲ್ಲಿ ಉಳಿಗಾಲ ಇಲ್ಲ, ಈ ದೇಶ ಬಿಡಲೇಬೇಕಾಗತ್ತೆ ಅಂತ ಹೇಳಿ 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯವನ್ನ ಕೊಟ್ರು ಅನ್ನುವಂಥದ್ದಕ್ಕೆ ಪುರಾವೆಗಳು ಕ್ಲೆಮೆಂಟ್ ಅಟ್ಲಿ ಹೇಳಿದ ಮಾತನ್ನೇ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಸಿಗತ್ತೆ. ಒಟ್ಟಾರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕ್ಲೆಮೆಂಟ್ ಅಟ್ಲಿ ಹೇಳಿದ ಮಾತಲ್ಲಿ ಗೊತ್ತಾಗುತ್ತೆ. ಸುಭಾಷ್ ಚಂದ್ರ ಬೋಸ್ರು ಪ್ರಾರಂಭದಲ್ಲಿ ಅವರು ಕಾಂಗ್ರೆಸ್ ಅಲ್ಲೇ ಇದ್ರು, ಕಾಂಗ್ರೆಸ್ ನಾಯಕ ಆಗೇ ಇದ್ರು. ಕೇವಲ ನಾಯಕರಾಗಿರ್ಲಿಲ್ಲ ಕಾಂಗ್ರೆಸ್ನ. 1938ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಅವರಿಗೂ ಮತ್ತು ಮಹಾತ್ಮ ಗಾಂಧಿ ಅವರಿಗೆ ಕೆಲವು ವಿಚಾರ ಅಷ್ಟೊಂದು ಸರಿ ಬರೋದಿಲ್ಲ, ಸಹಮತ ಇರೋದಿಲ್ಲ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ನಾವು ಕಾಯ್ಬೇಕಾಗಿಲ್ಲ, ಯಾವುದೋ ಒಂದು ಟೈಮಿಗೋಸ್ಕರ. ಈ ಕೂಡಲೇ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ತೀಕ್ಷ್ಣವಾದಂತ ಹೋರಾಟ ಮಾಡಿದ್ರೆ ಸ್ವಾತಂತ್ರ್ಯ ನಮಗೆ ಸಿಗತ್ತೆ. ಆದ್ರಿಂದ ಈ ಕೂಡಲೇ ಆ ರೀತಿಯಾದಂತ ತೀಕ್ಷ್ಣ ಹೋರಾಟದ ಅಗತ್ಯತೆ ಇದೆ ಅಂತ ಹೇಳಿದಾಗ ಮಹಾತ್ಮ ಗಾಂಧಿ ಒಪ್ಪಲ್ಲ ಅದಕ್ಕೆ. 1939ನೇ ಇಸ್ವಿಯಲ್ಲಿ ಸುಭಾಷ್ ಚಂದ್ರ ಬೋಸನ್ನು ಏನಾದ್ರೂ ಮಾಡಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನದಿಂದ ಹೊರಗಾಕ್ಬೇಕು ಅಂತ ಹೇಳಿ ಚುನಾವಣೆಯ ಸಂದರ್ಭದಲ್ಲಿ ಅವ್ರ ವಿರುದ್ಧವಾಗಿ ಮಹಾತ್ಮ ಗಾಂಧಿ ಮತ್ತು ಅವರ ಕೆಲವರ ಜೊತೆ ಸೇರ್ಕೊಂಡು, ಅದರಲ್ಲಿ ಆಚಾರ್ಯ ಕೃಪಲಾನಿ ಕೂಡ ಇದ್ರು, ಇವರು ಸೇರ್ಕೊಂಡು ಅವರು ಕಾಂಗ್ರೆಸ್ ಅಧ್ಯಕ್ಷರೇ ಆಗಬಾರದು ಅಂತ ಹೇಳಿ ಅವರ ವಿರುದ್ಧವಾಗಿ ಒಂದು ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸ್ತಾರೆ. ಪಟ್ಟಾಭಿ ಶ್ರೀರಾಮಯ್ಯ ಅನ್ನೋ ಕ್ಯಾಂಡಿಡೇಟ್ ನ ಅವ್ರ ವಿರುದ್ಧವಾಗಿ ನಿಲ್ಲಿಸ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು 1939ನೇ ಇಸ್ವಿಯಲ್ಲಿ ನಡೆದಂತ ಕಾಂಗ್ರೆಸ್ನ ಇಲೆಕ್ಷನ್ ಅಲ್ಲಿ ಮಹಾತ್ಮ ಗಾಂಧಿಯ ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಾತ್ರ ಆಗೋದಿಲ್ಲ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ಬೇಕು. ಈ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಅವ್ರ ಟೆನ್ಯೂರ್ 39ನೇ ಇಸ್ವಿಯಲ್ಲಿ ಅವ್ರ ಪ್ರೆಸಿಡೆಂಟ್ ಆದಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಭಾರತದ ಒಂದು ಮರ ಅಂತಿದ್ರೆ ಅದಕ್ಕೆ 5 ಬ್ರಾಂಚ್ಗಳು ಇರಬೇಕು. ಒಂದು ಆರ್ಗನೈಸೇಷನ್ ಹೇಗಿರಬೇಕು ಕಾಂಗ್ರೆಸ್, ಆಮೇಲೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಯಾವ ರೀತಿ ಅಗ್ರೆಸಿವ್ ಮೂವ್ಮೆಂಟ್ ಆಗಬೇಕು, ಆಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರನ್ನ ಯಾವ ರೀತಿ ಸೇರಿಸ್ಕೊಂಡು ಹೋಗ್ಬೇಕು, ಆಮೇಲೆ ಬ್ರಿಟಿಷರ್ನ ವಿರುದ್ಧವಾಗಿ ಸ್ಟ್ರಾಟಜಿಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ರೂಪರೇಷೆ ಇರತಕ್ಕಂತ ಒಂದು ಒಳ್ಳೆಯ ಪ್ಲಾನ್ ಅನ್ನ ಮಾಡಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರಿಗೆ
ಭಾರತದ ಮೇಲೆ ಹಿಡಿತ ಸ್ವಲ್ಪ ಕ್ಷೀಣ ಆಗ್ತಾ ಇದೆ. ಯಾಕಂದ್ರೆ ಅವರ ಕಾನ್ಸಂಟ್ರೇಷನ್ ಯುದ್ಧದಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ನಮ್ಮ ಕಿಚ್ಚನ್ನು ಇನ್ನಷ್ಟು ಹೆಚ್ಚಿಸಬೇಕು ಅನ್ನುವಂತ ಸಲಹೆಯನ್ನು ಕೊಡ್ತಾರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ. ಆದ್ರೆ ಮಹಾತ್ಮ ಗಾಂಧಿ ಅದಕ್ಕೆ ಒಪ್ಪೋದಿಲ್ಲ. ಅವ್ರು ಅದರಿಂದ ದೂರ ಆಗ್ತಾರೆ. ಇಲ್ಲ ಇಲ್ಲ, ಈ ಸಂದರ್ಭದಲ್ಲಿ ನಾವೇನಾದ್ರೂ ಸ್ವಾತಂತ್ರ್ಯ ಹೋರಾಟವನ್ನ ತೀಕ್ಷ್ಣ ಮಾಡಿದ್ರೆ ಅದರಿಂದ ದಂಗೆ ಹೇಳ್ತಾರೆ ಜನ, ಅದರಿಂದ ಹಿಂಸೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಒಪ್ಪೋದಿಲ್ಲ ಸುಭಾಷ್ ಚಂದ್ರ ಬೋಸ್. ಇದು ಒಳ್ಳೆಯ ಕ್ಷಣ, ಇದು ಒಳ್ಳೆ ಸ್ಟ್ರಾಟರ್ಜಿ. ಇದು ಯಾವಾಗ ಬ್ರಿಟಿಷರು ಬೇರೆ ಕಡೆ ತಮ್ಮ ಏಕಾಗ್ರತೆಯನ್ನ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಇಟ್ಕೊಂಡಿದಾರೋ, ಈ ಸಂದರ್ಭದಲ್ಲಿ ನಾವು ಭಾರತದಲ್ಲಿ ತೀಕ್ಷ್ಣವಾದಂತಹ ಹೋರಾಟ ಮಾಡಿದ್ರೆ ನಾವು ಸ್ವಾತಂತ್ರ್ಯ ಬೇಗ ಸಿಗುತ್ತೆ ಅನ್ನುವಂತ ವಿಚಾರ ಹೇಳಿದ್ರು ಕೂಡ ಅದನ್ನು ಒಪ್ಪೋದಿಲ್ಲ ಮಹಾತ್ಮ ಗಾಂಧಿ. ಇಷ್ಟೆಲ್ಲ ಭಿನ್ನಾಭಿಪ್ರಾಯ ಇರುವಂತ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ನಾನು ಇಲ್ಲಿದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕಾಗೋದಿಲ್ಲ. ಅವರೇ ಹೇಳಿದಂತ ಮಾತು, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಕೆಲವ ನಾಯಕರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವಂತ ಯಾವುದೇ ಲವಲೇಶ ಕೂಡ ಅವರಲ್ಲಿ ಇಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ಹೋರಾಟ ಮಾಡುವಂತ ವ್ಯಕ್ತಿಗಳ ತರ ಕಾಣಿಸ್ತಾ ಇದ್ದಾರೆ ನನಗೆ. ತಮ್ಮ ಸ್ವಾರ್ಥದ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಇಂದ ಹೊರಗೆ ಬರ್ತಾರೆ. ಕಾಂಗ್ರೆಸ್ಸಿನಿಂದ ಹೊರಗೆ ಬಂದ ನಂತರ ತಮ್ಮ ಹೋರಾಟವನ್ನ ಪ್ರತ್ಯೇಕವಾಗಿ ಪ್ರಾರಂಭ ಮಾಡ್ತಾರೆ. ತೀಕ್ಷ್ಣವಾದಂತ ಹೋರಾಟವನ್ನ ಮಾಡ್ತಾರೆ. 11 ಬಾರಿ ಜೈಲಿಗೆ ಹೋದಂತ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಬ್ರಿಟಿಷರಿಗೆ ಗೊತ್ತಿತ್ತು ಈ ವ್ಯಕ್ತಿಗೆ ಇರ್ತಕ್ಕಂಥ ಶಕ್ತಿ ಏನು ಅನ್ನತಕ್ಕಂಥದ್ದು. ಅವರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ, ಆ ಮರಣಾಂತ ಉಪವಾಸ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಹೌಸ್ ಅರೆಸ್ಟ್ ಮಾಡ್ತಾರೆ. ಹೌಸ್ ಅರೆಸ್ಟ್ ಆದ ನಂತರ ಸುಭಾಷ್ ಚಂದ್ರ ಬೋಸ್ ಅವರು ರಾತ್ರೋರಾತ್ರಿ ಅಫ್ಘಾನಿಸ್ತಾನದ ಮೂಲಕ ಅಲ್ಲಿಂದ ಎಸ್ಕೇಪ್ ಆಗಿ ಜಪಾನ್ ಅಂದ್ರೆ ದೇಶದ ಹೊರಗೆ ಇದ್ಕೊಂಡು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಸೇನೆಯನ್ನ ಕಟ್ತಕ್ಕಂತ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಎಲ್ಲಿಂದಾದ್ರೂ ಸಪೋರ್ಟ್ ತಗೊಳ್ಳೇಬೇಕು ನಾವು ಅನ್ನುವಂತ ಛಲದಿಂದ ಹಿಟ್ಲರ್ನ ಕೂಡ ಹೋಗಿ ಭೇಟಿ ಆಗ್ತಾರೆ. ಅಂದ್ರೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಏನು ಮಾಡಲು ಸಿದ್ಧ ಇದ್ದೀನಿ ಅನ್ನತಕ್ಕಂಥದ್ದು ಅವರ ಈ ಒಂದು ನಡೆಯಿಂದ ನಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿದ ನಂತರ ಜಪಾನ್ ಅವರಿಗೆ ಬ್ರಿಟಿಷ್ ಮೇಲೆ ಇದ್ದಂತಹ ಆ ಒಂದು ವೈರತ್ವವನ್ನ ಉಪಯೋಗಿಸ್ಕೊಂಡು ಜಪಾನೀಸ್ ಅವ್ರ ಹತ್ರ ಸಹಾಯವನ್ನು ಕೇಳ್ತಾರೆ. ಕೇಳಿದಂತ ಸಂದರ್ಭದಲ್ಲಿ ಜಪಾನೀಸ್ ಹೇಳ್ತಾರೆ, ನೀವು ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಂದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಸಿಂಗಪೂರ್ನಲ್ಲಿ ಅಕ್ಟೋಬರ್ 21, 1943ನೇ ಇಸ್ವಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಪ್ರೊವಿಷನಲ್ ಗೌರ್ಮೆಂಟ್, ಭಾರತದ ಮೊಟ್ಟ ಮೊದಲ ಪ್ರೊವಿಷನಲ್ ಗೌರ್ಮೆಂಟ್, ತಾತ್ಕಾಲಿಕ ಸರ್ಕಾರವನ್ನ, ಆ ಸರ್ಕಾರದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಕೇವಲ ಅವ್ರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸೋದಿಲ್ಲ. ಲೆಫ್ಟಿನೆಂಟ್ ಕರ್ನಲ್ AC ಚಾಟರ್ಜಿ ಎನ್ನುವರು ಅವರನ್ನ ಆರ್ಥಿಕ ಮಂತ್ರಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಾಡ್ತಾರೆ. ಡಾಕ್ಟರ್ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್, ನಮಗೆಲ್ಲ ತಿಳಿದಂತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿದಂತವರು, ಅವ್ರನ್ನ ಮಿನಿಸ್ಟರ್ ಆಫ್ ವಿಮೆನ್ಸ್ ಆರ್ಗನೈಸೇಷನ್ ಅನ್ನುವಂತ ಒಂದು ಅವರಿಗೆ ಆ ಒಂದು ಸ್ಥಾನಮಾನವನ್ನು ಕೊಡ್ತಾರೆ. ಅದಲ್ಲದೆ ಉಳಿದಂತೆ ಸುಮಾರು ಜನರು ಯಾರು ಈ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿರ್ತಾರೋ ಅವರಿಗೆಲ್ಲ ಮಿನಿಸ್ಟ್ರಿಯಲ್ ರ್ಯಾಂಕು ಮತ್ತೆ ರೆಪ್ರೆಸೆಂಟೇಟಿವ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಗಿ ಮಾಡಿ ಮೊಟ್ಟ ಮೊದಲ ಸರ್ಕಾರವನ್ನ ಅಕ್ಟೋಬರ್ 29, 1943ನೇ ಇಸ್ವಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಪುರ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಕೇವಲ ಪ್ರಾರಂಭ ಮಾಡೋದಿಲ್ಲ, ಅಂಡಮಾನ್ ಮತ್ತು ನಿಕೋಬಾರಕ್ಕೆ ಐಲ್ಯಾಂಡಿಗೆ ಹೋಗಿ ಅಲ್ಲಿದ್ದಂತ ಒಂದು ಐಲ್ಯಾಂಡ್ ಅನ್ನ ಗೆಲ್ಲುವ ಮೂಲಕ ಸ್ವಾತಂತ್ರ್ಯ ಭಾರತದ ಮೊದಲ ಒಂದು ಪ್ರದೇಶ ಇದು ಅಂತ ಹೇಳಿ ಕೂಡ ಘೋಷಣೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದಂತ ವ್ಯಕ್ತಿ
ಮೊದಲನೇ ಮಹಾಯುದ್ಧ ಮುಗಿದ ನಂತರ ನಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಜಪಾನ್ ಸೋಲನ್ನ ಅನುಭವಿಸ್ತು, ಎಲ್ಲ ವಿಚಾರ ತಿಳಿದಂಥದ್ದು. 1945 ಇಸ್ವಿ ಆಗಸ್ಟ್ 18ನೇ ತಾರೀಕು ಒಂದು ವಿಮಾನ ದುರಂತದಿಂದ ಸಾವನ್ನಪ್ಪಿದ್ರು ಅಂತಕ್ಕಂಥ ಒಂದು ಸುದ್ದಿ ಬರುತ್ತೆ. ನಿಜವಾಗೂ ವಿಮಾನ ದುರಂತ ಆ ಸಂದರ್ಭದಲ್ಲಿ ಆಯ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನಮಗೆ ಸ್ವಾತಂತ್ರ್ಯ ಸಿಗುವ ಸಾಧಾರಣ 727 ದಿನಗಳ ಮುಂಚೆ ಸುಭಾಷ್ ಚಂದ್ರ ಬೋಸ್ ಅವರ ಕಣ್ಮರೆಯಾಗ್ತಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇದ್ದಂತ ನಾಯಕರು, ಅದರಲ್ಲೂ ಕೂಡ ಮಹಾತ್ಮ ಗಾಂಧಿಯವರಿಗೂ ಕೂಡ ಸುಭಾಷ್ ಚಂದ್ರ ಬೋಸ್ ಯಾವುದೇ ವಿಮಾನ ದುರಂತದಲ್ಲಿ ತೀರ್ಕೊಂಡಿಲ್ಲ ಅನ್ನುವಂತ ವಿಚಾರ ಗೊತ್ತಿತ್ತು ಅನ್ನುವಂಥದ್ದು ಆ ಕಾಲದ ಕೆಲವು ಪತ್ರಿಕೆಗಳನ್ನು ತೆಗೆದು ನೋಡಿದಾಗ ಗೊತ್ತಾಗುವಂತ ವಿಚಾರ. ಅವರನ್ನ ಹುಡುಕುವಂತ ಕೆಲಸ ಏನು ಮಾಡೋದಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ಸುಮಾರು ಕಮಿಷನ್ಗಳನ್ನ ನೇಮಕ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರ ನಿಜವಾದ ಅಂತ್ಯ ಯಾವಾಗ ಆಗಿದ್ದು, ಅವರು 1945 ಆಗಸ್ಟ್ 18 ವಿಮಾನ ದುರಂತದಲ್ಲಿ ತೀರ್ಕೊಂಡಿದ್ದು ಹೌದಾ ಅನ್ನುವಂತ ವಿಚಾರದಲ್ಲಿ ಸುಮಾರು ಕಮಿಷನ್ ಅನ್ನ ಸರ್ಕಾರ ನೇಮಕ ಮಾಡುತ್ತೆ. ಅದರಲ್ಲಿ ಕೆಲವು ಕಮಿಷನ್ ಸುಮ್ಮನೆ ಒಂದು ಫೇಕ್ ರಿಪೋರ್ಟ್ ಅನ್ನ ಕೊಡ್ತಾರೆ, ಯಾವುದೇ ರೀತಿಯಾದಂತ ತನಿಖೆ ಮಾಡದೆ ರಿಪೋರ್ಟ್ ಕೊಡ್ತಾರೆ. ಆದ್ರೆ ಜಸ್ಟಿಸ್ ಮುಖರ್ಜಿ ಅವರ ಒಂದು ಕಮಿಷನ್ ಕೊಟ್ಟಂತ ರಿಪೋರ್ಟಿನ ಪ್ರಕಾರ 1945 ಇಸ್ವಿ ಆಗಸ್ಟ್ 18ನೇ ತಾರೀಕು ಸೈಗಾಂವ್ ಅನ್ನುವಂತ ಪ್ರದೇಶ ಏನಿದೆಯೋ, ಎಲ್ಲಿ ಈ ವಿಮಾನ ದುರಂತ ನಡೀತು ಅಂತ ಹೇಳ್ತಾರೋ, ಆ ಪ್ರದೇಶದಲ್ಲಿ ಆ ದಿನ ವಿಮಾನದ ಒಂದು ದುರಂತನೇ ನಡೆದಿಲ್ಲ, ಯಾವುದೇ ಪ್ಲೇನ್ ಕ್ರಾಶ್ ಆಗಿಲ್ಲ ಅನ್ನುವಂತ ವಿಚಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ್ಲೂ ಕೂಡ ಗೊತ್ತಿತ್ತು ಮುಂಚೆ, ಅದನ್ನು ಮುಚ್ಚಿಟ್ಟಿದ್ರು. ಮುಂದಿನ ದಿನಗಳಲ್ಲಿ ಮುಖರ್ಜಿ ಕಮಿಷನ್ ಕೊಟ್ಟಂತ ರಿಪೋರ್ಟ್ ನಲ್ಲಿ ಆ ದಿನ ಯಾವುದೇ ರೀತಿಯಾದಂತ ಪ್ಲೇನ್ ಕ್ರಾಶ್ ಅಲ್ಲಿ ಆಗಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಅಸ್ಥಿಯನ್ನ ಏನ್ ಇಟ್ಟಿದಾರೋ ಜಪಾನಿನ ಒಂದು ಮಂದಿರದಲ್ಲಿ, ಅದು ಅವರ ಅಸ್ಥಿ ಅಲ್ಲ ಅನ್ನುವಂತ ವಿಚಾರವನ್ನ ಮುಖರ್ಜಿ ಕಮಿಷನ್ ರಿಪೋರ್ಟ್ ಅಲ್ಲಿ ಕೊಡ್ತಾರೆ. ಹಾಗಾದ್ರೆ ಸುಭಾಷ್ ಚಂದ್ರ ಬೋಸ್ ಏನಾದ್ರು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಸುಭಾಷ್ ಚಂದ್ರ ಬೋಸು ತೀರ್ಕೊಂಡಿದ್ದು ಬಹಳ ವರ್ಷಗಳ ನಂತರ ಅನ್ನುವಂಥದ್ದು ಅನುಜ್ ದರ್ ಅನ್ನುವಂತ ಒಬ್ಬ ವ್ಯಕ್ತಿ, ಈಗ ಅವರು ಸುಮಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅವರು ಪುಸ್ತಕದಲ್ಲಿ ಮಾಡಿರ್ತಕ್ಕಂತಹ ರಿಸರ್ಚ್ ಮತ್ತು ಇನ್ವೆಸ್ಟಿಗೇಷನ್ ನಲ್ಲಿ ತಿಳಿದು ಬಂದಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನ ದುರಂತದಲ್ಲಿ ತೀರ್ಕೊಂಡಿಲ್ಲ. ಗಾಂಧೀಜಿಯವರು ಕೂಡ ಅವರು ಇನ್ನೂ ಜೀವಂತವಾಗಿದ್ದಾರೆ ಅನ್ನತಕ್ಕಂಥದ್ದು ಆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಒನ್ ಆಫ್ ದ ಪೇಪರ್ ಕ್ಲಿಪ್ಪಿಂಗ್ ಇವತ್ತಿಗೂ ಕೂಡ ಇದೆ. ಐ ಬಿಲೀವ್ ಸುಭಾಷ್ ಚಂದ್ರ ಬೋಸ್ ಇಸ್ ಸ್ಟಿಲ್ ಅಲೈವ್, ಇಸ್ ಬಿಡಿಂಗ್ ಹಿಸ್ ಟೈಮ್ ಸಮ್ವೇರ್ ಅಂತ ಮಹಾತ್ಮ ಗಾಂಧಿ ಹೇಳಿದಂತ ಮಾತಿದು. ಹಾಗಾದ್ರೆ ಅವರನ್ನ ವಾಪಸ್ ಭಾರತಕ್ಕೆ ತರುವಂತ ಕೆಲಸ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ, ಗಾಂಧೀಜಿ ಅವರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಮೇಲಿದ್ದಂತ ಒಂದು ವ್ಯಾಮೋಹ, ಈ ವ್ಯಾಮೋಹದಿಂದನೇ ಬೋಸ್ ಅವರು ಸದಾಕಾಲ ಈ ದೇಶದೊಳಗೆ ಬರಬಾರದು ಅನ್ನೋಂತ ವಿಚಾರವನ್ನು ಇಟ್ಕೊಂಡು ಅವರ ಬದುಕಿರುವ ಬಗ್ಗೆ ಮತ್ತು ಅವರನ್ನು ವಾಪಸ್ ತರುವ ಬಗ್ಗೆ ಆಗಿನ ಸರ್ಕಾರಗಳು ಯಾವುದೇ ರೀತಿಯಾದಂತ ಪ್ರಯತ್ನವನ್ನ ಮಾಡಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಸುಭಾಷ್ ಚಂದ್ರ ಬೋಸ್ ಅವರು ತದನಂತರ ಅಯೋಧ್ಯೆ ಹತ್ತಿರ ಇರತಕ್ಕಂತ ಫೈಜಾಬಾದ್ ನಲ್ಲಿ ಒಬ್ಬ ಗುಮ್ನಾಮಿ ಬಾಬಾ ಅಂತ ಹೇಳಿ ಒಂದು ಸಾಧುವ ಡಿಸ್ಗೈಸ್ ಅಲ್ಲಿ, ಮರುವೇಷದಲ್ಲಿ ಇದ್ರು ಅನ್ನತಕ್ಕಂಥದ್ದು ಈಗ ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಈ ಗುಮ್ನಾಮಿ ಬಾಬಾ ಅಂತ ಯಾರು ಫೈಜಾಬಾದ್ ಅಲ್ಲಿ ಇದ್ರೋ, ಅವರ ಎಲ್ಲ ಮುಖಚರ್ಯೆ ಆಗಿರ್ಬಹುದು, ಅವರ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಅಕ್ಷರ ಅವ್ರು ಬರೀ ಹ್ಯಾಂಡ್ ರೈಟಿಂಗು ಉಳಿದದ್ದೆಲ್ಲವೂ ಕೂಡ ಸುಭಾಷ್ ಚಂದ್ರ ಬೋಸಿಗೆ ಬಹಳ ಹೋಲ್ತಾ ಇತ್ತು. ಅವ್ರು ಹಾಕೊಳ್ತಾ ಇದ್ದಂತ ವೇಷಭೂಷಣಗಳು, ಅವ್ರ ಕನ್ನಡಕ,
ಎಲ್ಲ ಕೂಡ ಸುಭಾಷ್ ಚಂದ್ರ ಬೋಸ್ಗೆ ಹೋಲ್ತಾ ಇತ್ತು ಅನ್ನತಕ್ಕಂಥ ವಿಚಾರವನ್ನ ಅದರ ಮೇಲೆ ರಿಸರ್ಚ್ ಮಾಡಿದಂತಹ ಇನ್ವೆಸ್ಟಿಗೇಷನ್ ಮಾಡಿದಂತ ಸುಮಾರು ಜನ ಹೇಳಿರುವಂತದ್ದು. ಆ ಗುಮ್ನಾಮಿ ಬಾಬಾ ಅನ್ನೋರು 1985ನೇ ಇಸ್ವಿಯಲ್ಲಿ ಅಸುನೀಗಿದ್ರು. ಅಂದ್ರೆ ಯಾರು ಈ ದೇಶದ ಮೊದಲು ಪ್ರಧಾನಿಯಾಗಿ ಒಂದು ಪ್ರೊವಿಷನಲ್ ಸರ್ಕಾರವನ್ನ ಸ್ಥಾಪನೆ ಮಾಡ್ತಾರೋ, ಸ್ವಾತಂತ್ರ್ಯ ನಂತರ ಯಾರು ಈ ದೇಶಕ್ಕೆ ಬಂದು ಈ ದೇಶದ ಮೊದಲ ಪ್ರಧಾನಿ ಆಗ್ಬೇಕಾಗಿತ್ತೋ ಆ ವ್ಯಕ್ತಿಯನ್ನ ರಾತ್ರಿ ಬೆಳಗಾಗೋದ್ರಲ್ಲಿ ಮಾಯ ಮಾಡಿಸಿ 70 ವರ್ಷಗಳ ಕಾಲ ಅವ್ರನ್ನ ನಾವು ಮರೆಯುವಂತೆ ಮಾಡಿದಂತ ವ್ಯವಸ್ಥೆ ಏನಿರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ. ಇವತ್ತಿನ ದಿನ ಏನಾದ್ರೂ ನಮ್ಮ ದೇಶದ ಮೊದಲನೇ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಆಗಿದ್ರೆ ನಮ್ಮ ದೇಶದ ಸ್ಥಿತಿ ಏನಾಗಿರ್ತಾ ಇತ್ತು ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಸುಭಾಷ್ ಚಂದ್ರ ಬೋಸ್ ಒಬ್ಬರು ಶಿಸ್ತಿನ ಸಿಪಾಯಿಯ ವ್ಯಕ್ತಿ. ಅವರು ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಒಂದು 20 ವರ್ಷ ಬಹಳ ಕಟ್ಟುನಿಟ್ಟಾದಂತ ಒಂದು ಆಡಳಿತದ ಅಗತ್ಯತೆ ಇದೆ. ದೇಶವನ್ನ ಸರಿದಾರಿ ತರಲಿಕ್ಕೋಸ್ಕರ ಒಂದು ಕಟ್ಟುನಿಟ್ಟಾದ ಆಡಳಿತದ ಅವಶ್ಯಕತೆ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ರು. ಮತ್ತೆ ಸುಭಾಷ್ ಚಂದ್ರ ಬೋಸ್ ಏನಾದ್ರೂ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ಏನಾರು ಇದ್ದಿದ್ರೆ ಭಾರತ ಪಾಕಿಸ್ತಾನ ಅಂತ ಹೇಳಿ ತಾಯಿ ಭಾರತೀಯ ವಿಭಜನೆ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಇದು ಬಹಳ ಮುಖ್ಯವಾದಂತ ಒಂದು ಅನಾಹುತ, ಅವ್ರು ಇಲ್ಲದೆ ಆದಂತ ಅನಾಹುತ. ಯಾಕಂದ್ರೆ ಅವರು ಭಾರತದ ಸ್ವಾತಂತ್ರ್ಯ ಅನ್ನತಕ್ಕಂಥದ್ದು ಯಾವುದೋ ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡಿ ಕೊಡ್ತಕ್ಕಂತ ಸ್ವಾತಂತ್ರ್ಯ ಅಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಹೇಳಿದಂತ ವ್ಯಕ್ತಿ. ದೇಶದ ವಿಭಜನೆಗೂ ಯಾವ ಅವಕಾಶ ಇರ್ತಿರ್ಲಿಲ್ಲ. ಮತ್ತೆ ಒಬ್ಬ ನಿಷ್ಠಾವಂತ ತಾಯಿ ಭಾರತೀಯ ಸೇವಕನಾಗಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನ ಮಂತ್ರಿ ಅಂತ ಆಗಿ ಮುಂದುವರೆದಿದ್ರೆ ಭಾರತದ ಅಭಿವೃದ್ಧಿ ಅನ್ನತಕ್ಕಂಥದ್ದು ಇನ್ನು ಶೀಘ್ರಗತಿಯಲ್ಲಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಸುಭಾಷ್ ಚಂದ್ರ ಬೋಸನ್ನ ನಾವು ಮರಿಬೇಕು, ಮತ್ತೆ ಈ ದೇಶದ ಜನ ಅವ್ರ ಬಗ್ಗೆ ಏನು ತಿಳ್ಕೊಳ್ಬಾರ್ದು ಅನ್ನುವಂತ ವಿಚಾರ ಇತ್ತು ಅಂದ್ರೆ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಟೈಮ್ ಕ್ಯಾಪ್ಸ್ಯೂಲ್ ಅಂತ ಮಾಡಿ ಹಾಕ್ಸಿದ್ರು. ನಿಮ್ಗೆಲ್ಲ ಗೊತ್ತಿರಬೇಕು, ಟೈಮ್ ಕ್ಯಾಪ್ಸ್ಯೂಲ್ ಅಂತ ಹೇಳಿದ್ರೆ ದೇಶದ ಚರಿತ್ರೆಯನ್ನ ಬರೆದು ಒಂದು ದೊಡ್ಡ ಕ್ಯಾಪ್ಸ್ಯೂಲ್ ಅಲ್ಲಿ ಹಾಕಿ ಅದನ್ನ ಭೂಮಿಯನ್ನ ಅಗದು ಭೂಮಿಯ ಆಳದಲ್ಲಿ ಇಡ್ತಕ್ಕಂಥದ್ದು. ಅಂದ್ರೆ 1000 ವರ್ಷ ಆದ್ಮೇಲೆ ಯಾರಾದ್ರೂ ಅದನ್ನ ಅಗದು ತೆಗೆದು ನೋಡಿದಾಗ ಈ ದೇಶದ ಚರಿತ್ರೆ ಏನು ಅಂತ ಗೊತ್ತಾಗಿರ್ಬೇಕು ಅಂತ ಹೇಳಿ ಆ ಟೈಮ್ ಕ್ಯಾಪ್ಸ್ಯೂಲ್ ನ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಹಾಕ್ಸಿದ್ರು ನವದೆಹಲಿಯ ಯಾವುದೋ ಒಂದು ಭಾಗದಲ್ಲಿ ಅಂತ ಒಂದು ಪ್ರತೀತಿ ಇದೆ. ತುರ್ತು ಪರಿಸ್ಥಿತಿಯ ನಂತರ ಆ ಕ್ಯಾಪ್ಸ್ಯೂಲ್ ಅನ್ನ ಹೊರಗೆ ತೆಗೆಸಿದಂತ ಸಂದರ್ಭದಲ್ಲಿ ಅದರಲ್ಲಿ ಬರೆದಂತ ಚರಿತ್ರೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಈ ದೇಶದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಯಾವುದೇ ವಿಚಾರ ಕೂಡ ಇರ್ಲಿಲ್ಲ ಅನ್ನತಕ್ಕಂಥದ್ದು ಅದನ್ನ ಓದಿದವರು ಹೇಳ್ತಾರೆ. ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೇವಲ ಅಹಿಂಸೆಯಿಂದ ಮಾತ್ರ ಬಂತು. ನಿಜವಾದ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂತಹ ಭಗತ್ ಸಿಂಗ್ ಆಗಿರ್ಬೋದು, ರಾಜಗುರು ಆಗಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇವರೆಲ್ಲ ನಮ್ಮ ಪಠ್ಯ ಪುಸ್ತಕದಲ್ಲಿ ಯಾವುದೋ ಮೂಲೆಯಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಎಷ್ಟು ದುರಂತ ಇನ್ನೊಂದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಷ್ಟಿದ್ರೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಲದಾಖಿನವರೆಗೆ, ಈ ಕಡೆ ಕಚ್ಚಿಂದ ಅರುಣಾಚಲ್ ಪ್ರದೇಶದವರೆಗೂ ಕೂಡ ಜನರ ಮಾನಸದಲ್ಲಿ ಸದಾಕಾಲ ನೆಲೆಸಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ಅಂತ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನ ನಾವಿವತ್ತು ಆಚರಿಸ್ತಾ ಇದ್ದೇವೆ. ಪರಾಕ್ರಮ ದಿವಸ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಬರುವಂತ ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಕನಸಿನ ಭಾರತ ನನಸಾಗಬೇಕು ಅಂತ ಹೇಳಿದ್ರೆ ನಾವು ಕೂಡ ಆ ನಿಟ್ಟಿನಲ್ಲಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಿಂಚಿತ್ ಸೇವೆಯನ್ನ ಮಾಡುವ ಮೂಲಕ ನಿಜವಾದ ರೀತಿಯಲ್ಲಿ ನಾವು ಅವರ ಜನ್ಮದಿನಕ್ಕೆ ಅರ್ಥವನ್ನ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
ಗಿರಿಧರ್ಜಿ, ತುಂಬ ಚೆನ್ನಾಗಿತ್ತು ತಮ್ಮ ನುಡಿಗಳು. ಸಾಕಷ್ಟು ಒಳ್ಳೆ ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಹಾಗೆ ಇವಾಗ ಹ್ಯಾಂಡ್ ರೈಸ್ ಓಪನ್ ಮಾಡ್ತೀವಿ. ಯಾರಾದರೂ ಶ್ರೋತೃಗಳಿಗೆ ಏನಾದರೂ ಕೇಳೋದಿದ್ರೆ ಅವರು ಮೇಲ್ಗಡೆ ಬಂದು ಪ್ರಶ್ನೆಗಳನ್ನು ಕೇಳ್ಬೋದು. ಹರಿ ಓಂ. ಶ್ರೀಕೃಷ್ಣಾಯ ನಮಃ. ಜಯ ಜಯ ಶ್ರೀರಾಮ. ಜಯತು ಜಯತು ಭಾರತ. ಶ್ರೀ ಗವಿದೇವ ಉಪಾಧ್ಯಾಯರ ಒಂದು ವಾಚನ ಕೇಳಿದ ಮೇಲೆ ನನ್ನದೊಂದು 2 ಪ್ರಶ್ನೆ. ಒಂದು ಪ್ರಶ್ನೆ ಅಂದಕ್ಕೂ ಸಂದೇಹ. ಒಂದು, ಶ್ರೀಯುತ ಮೋಹನಚಂದ್ರ ಕರ್ಮಚಂದ್ರ ಗಾಂಧಿಯವರಿಗೆ ಈ ಮಹಾತ್ಮ ಹಾಗೂ ರಾಷ್ಟ್ರಪಿತ ಅನ್ನುವಂತಹ ಈ ಉಪಮೆ ಸಂವಿಧಾನಾತ್ಮಕವಾಗಿ ಯಾವಾಗ ಕೊಟ್ಟದ್ದು ಎಂದು ಹೇಳಬಹುದೇ? ಮೊದಲ ಪ್ರಶ್ನೆ. ಸಂವಿಧಾನಾತ್ಮಕವಾಗಿ ಅವ್ರಿಗೆ ಯಾವ ಬಿರುದನ್ನು ಕೊಟ್ಟಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಸಂವಿಧಾನಾತ್ಮಕವಾಗಿ ಬಂದಂತಹ ಬಿರುದಲ್ಲ ಮಹಾತ್ಮ ಅನ್ನತಕ್ಕಂಥದ್ದು. ರಾಷ್ಟ್ರಪಿತ ಎಂಬ ಶಬ್ದ ಅದು ಕೂಡ ಹಾಗೆ ಪ್ರಚಲಿತವಾಗಿ ಬಂದಿದ್ದು ಹೊರತು ಯಾವುದೇ ಕಾನ್ಸ್ಟಿಟ್ಯೂಷನ್ನಿನ ಮೂಲಕ ಅಥವಾ ಸರ್ಕಾರದಲ್ಲಿ ಅವ್ರನ್ನ ರಾಷ್ಟ್ರಪಿತ ಅಂತ ಕರಿಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಅದ್ರ ಬಗ್ಗೆ ಉಲ್ಲೇಖ ಆಗಿಲ್ಲ. ಇಲ್ಲ ಗಿರಿಧರ್ ಸರ್, ಒಂದು ಈಗ ಮಹಾತ್ಮ ಕರೀಲಿಕ್ಕೆ ಒಂದು ಇದನ್ನ ತಂದವರು ಮೊದಲಿಗೆ ನಮ್ಮ ನೇತಾಜಿ ಅವರೇ ಅವರನ್ನ ಮಹಾತ್ಮ ಎಂದು ಧ್ವನಿ ಬ್ರೇಕ್ ಆಗ್ತಾ ಇದೆ. ವೀರೇಶ್ ಅವರೇ ಹೇಳಿ. ವೀರೇಶ್ ಅವರೇ, ಮಹಾತ್ಮ ಗಾಂಧೀಜಿ ಅವರನ್ನು ಮಹಾತ್ಮ ಎಂದು ಮೊದಲಿಗೆ ಕೇಳಿಸ್ತಾ ಇದೆಯಾ? ಮಹಾತ್ಮ ಗಾಂಧೀಜಿ ಅವರನ್ನು ಮಹಾತ್ಮ ಎಂದು ಕರೆದದ್ದು ಇದೇ ನಮ್ಮ ನೇತಾಜಿ ಅವರು ಮೊದಲಿಗೆ. ಅದೇ ಅಲ್ಲಿಂದ ಪ್ರಚಲಿತವಾಗಿ ಮುಂದೆ ಮಹಾತ್ಮ ಗಾಂಧೀಜಿಯನ್ನು ರಾಷ್ಟ್ರಪಿತ ಎನ್ನುವಂತ ಒಂದು ಬಿರುದನ್ನು ಪಡೆದುಕೊಂಡಿರುತ್ತಾರೆ. ವೀರೇಶ್ ಅವರೇ, ಅದು ಮಹಾತ್ಮ ಅಲ್ಲ, ರಾಷ್ಟ್ರಪಿತ ಅಂತ ಅವರು ಅದೇನು ಅವರಲ್ಲಿರೋ ಒಳ್ಳೆ ಗುಣಗಳನ್ನು ನೋಡಿ ಅವರು ಕರೆದಿದ್ರು ಅಷ್ಟೇ, ಬಿಟ್ರೆ ಅದ್ರಲ್ಲಿ ಮಹಾತ್ಮ ಅಂತ ಏನು ಕರೀಲಿಲ್ಲ. ಬಂದಿದೆ, ಇರ್ಲಿ ಬಿಡಿ. ಟಾಪಿಕ್ ಡೈವರ್ಷನ್ ಆಗುತ್ತೆ ಬಹುಶಃ. ಮತ್ತೆ PTR ಪ್ರಕಾರ ಅಲ್ಲ, ನಾನು ಹೇಳಿದ್ದು ಸಂವಿಧಾನಾತ್ಮಕವಾಗಿ ಯಾರು ಅಲ್ಲಿ ಎಲ್ಲೂ ಉಲ್ಲೇಖ ಕರೆದಿಲ್ಲ. ಕರೆದಿರ್ಬೋದು ಖಂಡಿತ. ಹಾಗೆ ಸಂತೋಷ್ ನಮ್ಮ ಜೊತೆಲಿ ಇದ್ದಾರೆ PTR ಪ್ರಕಾರ. ಸಂತೋಷ್ ಅವರೇ, ನಿಮ್ಮ ಪ್ರಶ್ನೆಗಳನ್ನ ಏನಾದರೂ ಇದ್ರೆ ಚುಟುಕಾಗಿ ಕೇಳಿ, ಯಾಕಂದ್ರೆ ಸಮಯ ಕೂಡ ತುಂಬಾ ಕಮ್ಮಿ ಇದೆ. ಹಾ ಸರ್, ಅದೇ ಸರ್, ನಂದೊಂದು ಪ್ರಶ್ನೆ ಅಂದ್ರೆ, ಇವಾಗ ನೇತಾಜಿ ಅವ್ರ ಬಗ್ಗೆ ಹಲವಾರು ಏನಂದ್ರೆ ನಿಗೂಢವಾಗಿರ್ತಕ್ಕಂಥ ರಹಸ್ಯಗಳಿದೆಯಲ್ಲ, ಅದನ್ನ ಯಾಕೆ ಎಸ್ಪೆಷಲಿ ಮೋದಿ ಗೌರ್ಮೆಂಟ್ ಬಂದ ನಂತರ ನಮ್ದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಹಲವಾರು ವಿಷಯಗಳು ಏನಂದ್ರೆ ಬಹಿರಂಗ ಆಗುತ್ತೆ ಅಂತ. ಅಷ್ಟೊಂದು ಪ್ರಮಾಣದಲ್ಲಿ ಆಗಿಲ್ಲ, ಕೆಲವೊಂದು ವಿಷಯಗಳಷ್ಟೇ ಹೊರಗೆ ಬಂದಿದೆ. ಆದ್ರೆ ಇನ್ನ ಹಲವಾರು ವಿಷಯಗಳು ಬರ್ಬೇಕು. ಯಾಕೆ ಇದು ಏನಂದ್ರೆ ಲೇಟ್ ಆಗ್ತಾ ಇದೆ ಅಂತ? ನಾನು ಒಂದ್ 2-3 ಜನರ ಹತ್ರ ಇದು ಕೇಳಿದಾಗ ನನಗೆ ತಿಳಿದಂತದ್ದು ಏನು ಅಂದ್ರೆ, ಬಹಳ ಸೂಕ್ಷ್ಮವಾದಂತ ಕೆಲವು ವಿಚಾರಗಳು ಆ ಒಂದು ಫೈಲನ್ನ ಡಿಕ್ಲಾಸಿಫೈ ಮಾಡಿದ್ರೆ ಹೊರಗೆ ಬರುವಂತದ್ದು ಇದೆ ಅಂತೆ. ಅದು ಕೆಲವು ರಾಷ್ಟ್ರಗಳೊಂದಿಗೆ ನಮ್ಮ ಸಂಬಂಧಗಳು ಸ್ವಲ್ಪ ಸಮಸ್ಯೆ ಆಗಬಹುದು ಅನ್ನುವಂಥ ವಿಚಾರ ಇರುವಂಥದ್ದು ಡಿಕ್ಲಾಸಿಫೈ ಆದ್ರೆ ಆಗತ್ತೆ ಅಂತ. ಆದ್ರಿಂದ ಸಂಪೂರ್ಣವಾಗಿ ಡಿಕ್ಲಾಸಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದೋ ಒಂದು 50-60 ವರ್ಷದ ಹಿಂದೆ ನಡೆದಂತ ಒಂದು ಘಟನೆ, ಅದನ್ನು ಇವತ್ತು ಡಿಕ್ಲಾಸಿಫೈ ಮಾಡಿದ್ರೆ ಕೆಲವು ರಾಷ್ಟ್ರಗಳ ಜೊತೆಗೆ ನಮ್ಮ ಸಂಬಂಧ ಸ್ವಲ್ಪ ಬಿಗಡಾಯಿಸಬಹುದು ಅಥವಾ ಸಮಸ್ಯೆ ಆಗ್ಬಹುದು ಅನ್ನೋಂಥದ್ದು. ಇದು ಒಂದು 2-3 ಜನರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಹೇಳಿದಂತ ಮಾತು. ಆದ್ರೆ ಶ್ರೀಯುತ ಅನುಜ್ ದರ್ ಯಾರು ಇದ್ರ ಬಗ್ಗೆ ಬಹಳ ಕೂಲಂಕುಷವಾದಂತ ಒಂದು ತನಿಖೆಯನ್ನು ಮಾಡಿದಾರೋ, ಪುಸ್ತಕಗಳನ್ನು ಬರೆದಿದ್ದಾರೆ, ಅವರು ಹೇಳುವಂಥದ್ದು ಕಾಲಕ್ರಮೇಣವಾಗಿ ಡಿಕ್ಲಾಸಿಫೈ ಆಗತ್ತೆ. ಹಂತವಾಗಿ ಡಿಕ್ಲಾಸಿಫೈ ಆದ ನಂತರ ನಿಜವಾಗಿಯೂ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರ ಎಲ್ಲರಿಗೂ
ತಿಳಿಯುವಂಥದ್ದು ಆಗತ್ತೆ ಅಂತ ಅವರು ಒಂದು 3-4 ವರ್ಷದ ಹಿಂದೆ ಅವ್ರನ್ನ ಭೇಟಿಯಾದಾಗ ಹೇಳಿದಂತ ವಿಚಾರ ಇದು. ಸರ್ ಸ್ವಲ್ಪ ಸರ್ ಸಾರಿ, ನಾನು ಸ್ವಲ್ಪ ಇನ್ನೊಂದು ಇದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಕೇಳ್ತೇನೆ. ಯಾಕೆಂದ್ರೆ ಇವಾಗ ಸದ್ಯಕ್ಕೆ ಇರ್ತಕ್ಕಂಥ ಸರ್ಕಾರ ಮತ್ತೆ ರಾಷ್ಟ್ರೀಯತೆಯನ್ನು ಹೊಂದಿರತಕ್ಕಂಥ ಸರ್ಕಾರ ನೆಕ್ಸ್ಟ್ ಇದರಲ್ಲಿ ನಾವು ಸದ್ಯಕ್ಕೆ ಬರ್ಬೋದೇನೋ ಅಥವಾ ಬರದೇ ಇರ್ಬೋದೇನೋ, ಅಪರ್ಚುನಿಟಿ ಇರಬೇಕಾದ್ರೆ ಒಂದು ಸಿಂಗಲ್ ಮೆಜಾರಿಟಿ ಪಾರ್ಟಿ ಇರಬೇಕಾದ್ರೆ ಮತ್ತೆ ಇದನ್ನೇ ಒಂದು ತನ್ನ ಒಂದು ಮೋಸ್ಟ್ ಆಫ್ ದ ಇದರಲ್ಲಿ ಸ್ಪೀಚಲ್ಲಿ ಏನಂದ್ರೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಪಕ್ಷ ಸ್ವಲ್ಪ ವೀಕ್ ಆಗಿ ಇದರಲ್ಲಿ ತೋರಿಸ್ತಾ ಇದೆ ಅನ್ನೋ ತರ ಅನ್ನಿಸ್ತಾ ಇದೆ. ಅದಾದ ನಂತರ ಇನ್ನೊಂದು ಸರ್, ನಮ್ಮ ರಾಷ್ಟ್ರದ ಮಹನೀಯರನ್ನ ನಾವು ಏನಂದ್ರೆ ಅವರ ಒಂದು ಅಸ್ತಿತ್ವ ಏನಿತ್ತು, ಅವರ ಒಂದು ಜೀವನದಲ್ಲಿ ಯಾವ ರೀತಿಯಾದಂಥ ತೊಂದರೆಗಳಾದವು ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅಥವಾ ವಾಸ್ತವಾಂಶ ಏನಿದೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಇನ್ನೊಂದು ರಾಷ್ಟ್ರ ಜೊತೆ ನಮ್ಮದು ಏನೋ ಸಂಬಂಧ ಹಾಳಾಗುತ್ತೆ ಅಂತ ನಾವು ಆ ತರ ಭಾವಿಸೋದು ಎಷ್ಟು ಸರಿಯಾಗುತ್ತೆ, ಮತ್ತೆ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು ಎಷ್ಟು ಸರಿಯಾಗುತ್ತೆ ಸರ್? ಅದಕ್ಕೆ ಒಂದು ತಿಳ್ಕೊಳ್ಳಿ, ನರೇಂದ್ರ ಮೋದಿ ಅವರು ನುಡಿದಂತೆ ನಡೆದಂತ ವ್ಯಕ್ತಿ. ಯಾವುದನ್ನು ಕೂಡ ಅವ್ರು ನೀಜರ್ಕ್ ರಿಯಾಕ್ಷನ್ ತರ ಕೊಡೋದಿಲ್ಲ. ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ರಾತ್ರಿ ಒಳಗೆ ಆಗ್ಬೇಕು ಅನ್ನುವಂಥದ್ದು ನಾವು ನೋಡಿಲ್ಲ. ಯಾವ ರೀತಿ ಬಹಳ ಸ್ವಿಫ್ಟ್ ಆಗಿ ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ನೋಡಿ, ಪರಾಕ್ರಮ ದಿವಸ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದಬ್ಬಕ್ಕೆ ಒಂದು ಹೆಸರನ್ನು ಕೊಟ್ರು. ಯಾರು ತಿಳಿಯದಂತೆ, ಯಾರಿಗೂ ಗೊತ್ತಿರಲಿಲ್ಲ ಅವರ ಒಂದು ಪ್ರತಿಮೆಯನ್ನ ಇಂಡಿಯಾ ಗೇಟ್ ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ರು. ಅಂದ್ರೆ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೇ. ಹಂತವಾಗಿ ಸುಭಾಷ್ ಚಂದ್ರ ಬೋಸ್ ಅವರ ನಿಜವಾದ ಜೀವನ ಮತ್ತು ಅವ್ರಿಗೆ ಏನಾಯ್ತು ಅನ್ನುವಂಥದ್ದನ್ನ ನಾವು ಭಾರತದ ಜನರಿಗೆ ಗೊತ್ತಾಗುತ್ತೆ. ಆದ್ರೆ ಇಟ್ ವಿಲ್ ಬಿ ಎ ಸ್ಲೋ ಪ್ರೋಸೆಸ್. ಎಲ್ಲದನ್ನು ಒಂದು ರಾತ್ರಿ ಬೆಳಗಾಗಲಿ ಅವ್ರು ಮಾಡೋದಿಲ್ಲ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅಷ್ಟು ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಳ್ಬೇಕು. ನಾನು ಯಾಕೆ ಇದನ್ನ ಬಹಳ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳ್ತೀನಿ ಅಂದ್ರೆ, ಆರ್ಟಿಕಲ್ 370(35A) ಹೋಗುತ್ತೆ ಅಂತ ನಾನು ಕನಸಲ್ಲಿ ಕೂಡ ಎಣಿಸ್ಕೊಂಡಿರ್ಲಿಲ್ಲ. ಅಂತ ಒಂದು ಕೆಲಸವನ್ನ 2019 ಇಸ್ವಿ ಆಗಸ್ಟ್ 5ನೇ ತಾರೀಕು ಹೇಗಾಯ್ತು ಅನ್ನೋದೇ ಗೊತ್ತಾಗಿಲ್ಲ. ಆ ರೀತಿ ಒಂದು ಬದಲಾವಣೆಗಳಾಗಿದ್ದನ್ನು ನಾವು ನೋಡಿದೀವಿ. ಆದ್ರಿಂದ ಈ ವಿಚಾರದಲ್ಲೂ ಕೂಡ ಈಸ್ ಆನ್ ದ ರೈಟ್ ಟ್ರ್ಯಾಕ್ ಅಟ್ ದ ರೈಟ್ ಟೈಮ್. ಏನ್ ಹೇಳ್ಬೇಕೋ ಅದನ್ನ ಹೇಳ್ತಾರೆ. ನಮಗೆ ಈ ಸತ್ಯ ಏನು ಅನ್ನೋದು ತಿಳಿಯುತ್ತೆ. ಮುಂದಿನ ಪ್ರಶ್ನೆ ಸ್ವದೇಶಿ ಪ್ರಶಾಂತ್ ಜಿ, ನಮಸ್ತೆ, ಕೇಳಿ. ಅದ್ಭುತವಾದಂತ ಒಂದು ವಿಚಾರ ಇಟ್ಕೊಂಡಿದ್ದೀರ ಇವತ್ತು. ಗಿರಿಧರ್ ಜಿ ಹೇಳ್ತಾ ಇದ್ರು, ಅದರಲ್ಲಿ ಬಿಟ್ಟು ಹೋದಂತ ಎರಡು ಪಾಯಿಂಟ್ ಅನ್ನ ಅವ್ರು ನೆನಪಿಸಿ ಅವರ ವಿವರಣೆ ಕೇಳಕ್ ಬಯಸ್ತೀನಿ. ಯಾಕಂದ್ರೆ ಈ ನೌಕಾ ಅಥವಾ ಸಿಪಾಯಿ ಮ್ಯೂಟಿನಿ 1946 ಫೆಬ್ರವರಿ 19ರಿಂದ ಫೆಬ್ರವರಿ 26 ಇದು ಬ್ರಿಟಿಷರ ಬುಡವನ್ನ ಅಲ್ಲಾಡಿಸಿ ಭಾರತದಿಂದ ಇಲ್ಲಿಂದ ಕಾಲ್ ಕೀಳುವಂತೆ ಮಾಡುವಂಥದ್ದು ನಡೆಯೋದಕ್ಕೆ ಕಾರಣ ಬ್ರಿಟಿಷರು ಬಿಟ್ಟು ಹೋಗ್ತಾರೆ. ಅದು ಅಟ್ಲಿ ಹಾಗೂ ಚಕ್ರವರ್ತಿಯ ಅವರ ನಡುವಿನ ಸಂಭಾಷಣೆ ಬಗ್ಗೆ ಹೇಳಿದ್ರು. ಆದ್ರೆ ಇಲ್ಲಿ ನಾನು ಎತ್ತಬೇಕಾಗಿದ್ದಂತ ಮುಖ್ಯವಾದ ವಿಚಾರ ಅಂದ್ರೆ, ಈ ಪ್ರಕ್ರಿಯೆ ಪ್ರಾರಂಭ ಆಗೋದು ಬ್ರಿಟಿಷರನ್ನ ಸಶಸ್ತ್ರ ಕ್ರಾಂತಿಯ ಮುಖಾಂತರ ಇಲ್ಲಿನಿಂದ ಓಡಿಸಬೇಕು ಅನ್ನೋದು ಪ್ರಾರಂಭ ಆಗೋದು ಮೊದಲನೇ 1857 ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಂತರ ಮೊದಲನೇ ವಿಶ್ವ ಯುದ್ಧದಲ್ಲಿ ಪ್ರಾರಂಭ ಆಗುತ್ತೆ ಗದರ್ ಚಳವಳಿಯ ಮುಖಾಂತರ. ಲಾಲಾ ಹರ್ದಯಾಳ್ ಇರ್ಬೋದು, ರಾಸ್ ಬಿಹಾರಿ ಬೋಸ್ ಇರ್ಬೋದು, ಸ್ವಾಮಿ ಪರಮಾನಂದರು ಇರ್ಬೋದು. ಪರಮಾನಂದರನ್ನ ಗಂಡಿಗೆ ಏರ್ತಾರೆ ಆರ್ಯ ಸಮಾಜಿಯವ್ರನ್ನ ಆ ಸಮಯದಲ್ಲಿ, ಅಥವಾ ಗದರ್ ಚಳವಳಿಯನ್ನ ಹತ್ತಿಕ್ಕುತ್ತಾರೆ ಆ ಸಮಯದಲ್ಲಿ ಕೂಡ. ನಂತರ ಗಾಂಧೀಜಿಯವರ ಪ್ರವೇಶ ಆಗುತ್ತೆ. ಅದೇ ರೀತಿ ಇದೇ ಮುಂದಿನ ಸಮಯದಲ್ಲಿ ನಮ್ಮ ಸಾವರ್ಕರ್ ಅವರ ಹೋರಾಟ ಕೂಡ ಬರುತ್ತೆ. ಅಂದ್ರೆ ಮೊದಲನೇ ವಿಶ್ವ ಯುದ್ಧದಲ್ಲಿ ಈ ಪ್ರಯತ್ನ ಆಗಿರುತ್ತೆ. ಹೇಗೆ 1943 ಎರಡನೇ ವಿಶ್ವ ಯುದ್ಧದ ಪ್ರಯತ್ನ ಪ್ರಾರಂಭ ಆಗುತ್ತೋ, ಆದ್ರೆ ಈ ಎರಡನೇ ವಿಶ್ವ ಯುದ್ಧದ ತಯಾರಿ ಸಮಯದಲ್ಲಿ ಆಗ ಮೊದಲನೇ ವಿಶ್ವ ಯುದ್ಧದಲ್ಲೂ ಈ ಗದರ್ ಚಳವಳಿಯಲ್ಲಿ ರಾಸ್ ಬಿಹಾರಿ ಬೋಸ್ ಭಾಗವಹಿಸಿರ್ತಾರೆ. ನಂತರ ಅವರು ಭಾರತದಿಂದ ಆಚೆ ಉಳಿದು ಈ INA ಸಂಸ್ಥಾಪಕರಾಗಿ ಒಂದು ಮುಖ್ಯ ಕಾರ್ಯವನ್ನ ನಿರ್ವಹಿಸುವುದರಲ್ಲಿ ಬಹುಮುಖ್ಯ ಪಾತ್ರ ವಹಿಸಿತು ರಾಸ್ ಬಿಹಾರಿ ಬೋಸ್. ನಾವು ಅವರ ಕೊಡುಗೆಯನ್ನು ಕೂಡ ನೆನಪಿಸ್ಕೋಬೇಕಾಗುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಬಹುಮುಖ್ಯ ಪಾತ್ರ ಇದೆ ಸಾವರ್ಕರ್ ಅವರು.
ಸಾವರ್ಕರ್ 1938ರಿಂದ ಹಿಂದೂ ಯುವಕರನ್ನ ಬ್ರಿಟಿಷ್ ಸೈನ್ಯಕ್ಕೆ ಸೇರುವ ಹಾಗೆ ಪ್ರೇರೇಪಿಸ್ತಾರೆ. ಅದೇ ಸಮಯದಲ್ಲಿ ನಿಮ್ಗೆ ಅಂಬೇಡ್ಕರರ ಬರಹಗಳಲ್ಲೂ ಸಿಗತ್ತೆ, ಹೇಗೆ ಬ್ರಿಟಿಷರ ಸೈನ್ಯದಲ್ಲಿ ಮುಸಲ್ಮಾನರ ಸಂಖ್ಯೆ ಹೇಗೆ ಜಾಸ್ತಿ ಇದೆ, ಇದು ಬಹುಶಃ ಮುಂದೊಂದು ದಿನ ಏನಾದರೂ ವಿಭಜನೆಯ ಹಂತಕ್ಕೆ ಬಂದ್ರೆ ಇದು ಎಂತಹ ಎಕ್ಸ್ಪ್ಲೋಸಿವ್ ಸಿಚುವೇಶನ್ ಅಥವಾ ಹಿಂದೂಗಳ ಬಗ್ಗೆ ಕೂಡ ಒಂದು ಸಮಸ್ಯೆ ಆಗಬಹುದು ಅಂತ ಅಂಬೇಡ್ಕರ್ ಕೂಡ ಎತ್ತಿದ್ದಾರೆ. ಅದರಿಂದ ಸಾವರ್ಕರ್ ಇದನ್ನ ಹಿಂದೂಗಳನ್ನ ಸೇರಿಸ್ತಾರೆ ಸೈನ್ಯಕ್ಕೆ. 1939 ಜೂನ್ 3ನೇ ತಾರೀಕು ಸಾವರ್ಕರ್ ಹಾಗೂ ನೇತಾಜಿಯವರ ಭೇಟಿಯಾಗತ್ತೆ. ಭೇಟಿಯಾದಾಗ ಸಾವರ್ಕರ್ ರಾಸ್ ಬಿಹಾರಿ ಬೋಸರ ಪತ್ರವನ್ನ ನೇತಾಜಿ ಅವರಿಗೆ ಕೊಡ್ತಾರೆ. ಯಾಕೆಂದ್ರೆ ಅವತ್ತಿನ ದಿನ ನಿಮ್ಮ ಮುಂದಿನ ಉದ್ದೇಶ ಏನು ಅಂತ ನೇತಾಜಿಗೆ ಸಾವರ್ಕರ್ ಪ್ರಶ್ನೆ ಮಾಡ್ತಾರೆ. ಆಗ ನೇತಾಜಿ ಅವರು ಬ್ರಿಟಿಷರ ಪುತ್ಥಳಿಗಳನ್ನ ನಾನು ತೆಗೆದು ಹಾಕ್ತೇನೆ ಅಂತ. ಆಗ ಸಾವರ್ಕರ್ ಹೇಳ್ತಾರೆ, ನಾನು ಇದೇ ನನ್ನ ರೀತಿ ನೋಡು, ಈ ರೀತಿ ಹೋರಾಟ ಮಾಡಿದ್ದಕ್ಕೆ ನನಗೇನು ಮಾಡಿದ್ರು, ಕಾಲಪಾನಿ ಶಿಕ್ಷೆ ವಿಧಿದ್ರು, ನಿನಗೂ ಕೂಡ ಅದೇ ಮಾಡ್ತಾರೆ. ನಂತರ ನೇತಾಜಿಯವರು ಭಾರತ ಬಿಟ್ಟು ಹೊರಡೋದು, ಅಫ್ಘಾನಿಸ್ತಾನ ಮಾರ್ಗವಾಗಿ ಜರ್ಮನಿಗೆ ಹೋಗ್ತಾರೆ. ಇವ್ರನ್ನೆಲ್ಲ ಸಂಘಟನೆ ಮಾಡ್ತಾರೆ. ರಾಸ್ ಬಿಹಾರಿ ಬೋಸರು ಮಾಡಲು ಉದ್ದೇಶಿಸಿದಂತಹ INA ಚುಕ್ಕಾಣಿಯನ್ನ ಆಗ ನಮ್ಮ ನೇತಾಜಿ ಅವರು ಹಿಡಿತಾರೆ. ಇವೆಲ್ಲ ಒಂದು ಸಂಘಟಿತ ಪ್ರಯತ್ನ. ಯಾಕೆಂದ್ರೆ ಯಾವುದೇ ಇತಿಹಾಸದಲ್ಲಿ ತಗೊಂಡ್ರು 2ನೇ ವಿಶ್ವಯುದ್ಧದಲ್ಲಿ ಬ್ರಿಟಿಷರು ಇಲ್ಲಿ ಬಿಡುವ ಸಮಯದಲ್ಲಿ ಅತಿ ಹೆಚ್ಚು ಬ್ರಿಟಿಷ್ ಸೈನಿಕರ, ಬಿಳಿಯ ಸೈನಿಕರು ಸಂಖ್ಯೆ ಅತಿ ಹೆಚ್ಚು ಇದ್ದಿದ್ದು 75,000. ಬ್ರಿಟಿಷರು ಇಲ್ಲಿ ಯಾವುದೇ ಸಮಯದಲ್ಲಿ ಆಳಿದ್ದರೂ ಕೂಡ ಅವರು ನಮ್ಮ ಸೈನಿಕ ಬಲವನ್ನೇ ಉಪಯೋಗಿಸಿಕೊಂಡು ಆಳಿದ್ದು. ಅಂದ್ರೆ ದಂಗೆ ಆಗುವ ಸಮಯದಲ್ಲಿ, ಅಂದ್ರೆ 1946 ಮುಂಬೈ ಮ್ಯೂಟಿನಿ ಆಗುವ ಸಮಯದಲ್ಲಿ 25 ಸುಮಾರು 25 ಲಕ್ಷ ಸೈನಿಕರು ಇರ್ತಾರೆ. ಅದರಲ್ಲಿ 22.5 ಲಕ್ಷ ಸೈನಿಕರು ಭಾರತೀಯರೇ ಆಗಿರ್ತಾರೆ. ಅದರಲ್ಲಿ 10 ಲಕ್ಷ ಹಿಂದೂ ಸೈನಿಕರನ್ನ ಸೇರ್ತಿರ್ತಾರೆ. ಇವೆಲ್ಲವೂ ಒಂದು INA ಟ್ರಯಲ್ಸ್ ಬಗ್ಗೆ ಹೇಳಿದ್ರಿ. INA ಟ್ರಯಲ್ಸ್ ನಂತರ ಇವೆಲ್ಲವೂ ಒಂದು ಸ್ಫೋಟ ಆಗತ್ತೆ. 1946 ಫೆಬ್ರವರಿ 19ನೇ ತಾರೀಕು 6-7 ದಿನ ನಡೆಯುತ್ತೆ. ಅಂದ್ರೆ ಇದರಲ್ಲಿ ಇಬ್ಬರ ಪಾತ್ರ ಕೂಡ ಇದೆ. ಸಾವರ್ಕರ್ ಅವರ ಪಾತ್ರ, ಇದರಲ್ಲಿ ಅಂಬೇಡ್ಕರ್ ಪಾತ್ರನೂ ಕೇಳ್ಬೋದು ನಾವು, ಅಥವಾ ರಾಸ್ ಬಿಹಾರಿ ಬೋಸ್ ಪಾತ್ರನೂ ಕೂಡ. ಇವರೆಲ್ಲರ ಪಾತ್ರವನ್ನ ಯಾಕೆ ಮುಚ್ಚಿಟ್ಟಿದ್ದಾರೆ, ಅಥವಾ ಈ ಮುಂಬೈ ಮ್ಯೂಟನಿ ಬಗ್ಗೆ ನಿಮ್ಗೆ ಅವತ್ತಿನ ಪೇಪರ್ ನ್ಯೂಸ್ಗಳು ಸಿಗತ್ತೆ, ಗೂಗಲ್ ಅಲ್ಲೇ ಹುಡುಕಿದ್ರು ನಿಮ್ಗೆ ಆ ಪೇಪರ್ ಕಟಿಂಗ್ ಸಿಗತ್ತೆ, ಆ ವಿಚಾರ ಸಿಗತ್ತೆ. ಕೆಲವು UPSC ಓದ್ಬರು ಇತಿಹಾಸವನ್ನು ಓದ್ತಾರೆ ಆಗಿದ್ದು. ಆದ್ರೆ ಸಾಮಾನ್ಯ ಇತಿಹಾಸ ಪುಸ್ತಕದಲ್ಲಿ ಇದನ್ನ ಯಾಕೆ ಮುಚ್ಚಿಟ್ಟಿದ್ದಾರೆ? ಅಥವಾ ಇತ್ತೀಚೆಗೆ ಇದೇ ನೇತಾಜಿ ಸುಭಾಷ್ ಚಂದ್ರ ಬೋಸರ ಕುಟುಂಬದವರು ಹೇಳ್ತಾರೆ, ಅಥವಾ ಯಾವುದೋ ಇನ್ನೊಂದು ಉಲ್ಲೇಖಗಳು ಬರುತ್ತೆ, ಯಾವಾಗ ಬರ್ಮಾ ಗಡಿಯಿಂದ ಯುದ್ಧವನ್ನ INA ಭಾರತದ, ಅಂದ್ರೆ ಅವತ್ತಿನ ಬ್ರಿಟಿಷರ ವಿರುದ್ಧ ಯುದ್ಧ ಪ್ರಾರಂಭ ಮಾಡಿದಾಗ ನಮ್ಮ ಜವಾಹರ್ಲಾಲ್ ನೆಹರು ನೇತಾಜಿ ಅವರಿಗೆ ಹೇಳ್ತಾರಂತೆ, ಇದು ನೇತಾಜಿ ಅವರು ಮಾಡ್ತಿರುವ ಯುದ್ಧ, ಇದು ಭಾರತದ ಮೇಲೆ ಮಾಡಿದಂತಹ ಯುದ್ಧ, ನಾನು ಅವರ ವಿರುದ್ಧ ಕತ್ತಿ ಹಿಡಿದು ಹೋರಾಡುತ್ತೇನೆ ಅನ್ನೋ ಹೇಳಿಕೆ ಕೊಡ್ತಾರಂತೆ. ಆ ರೀತಿಯದ್ದೆಲ್ಲ ಇದ್ದಾಗ ಇಲ್ಲಿ ಒಂದು ರೀತಿ ಮಾತ್ರ ಭಾರತವನ್ನ ಒಂದೇ ಕೆಲವೇ ವ್ಯಕ್ತಿಗಳು ಸ್ವಾತಂತ್ರ್ಯ ಕೊಡಿಸಿದ್ರು ಅನ್ನುವುದನ್ನ ಯಾಕೆ ಮಾಡ್ತಾರೆ? ಅಥವಾ ನಾವು ಹೇಳಿದಂಥದ್ರಲ್ಲಿ ಸಾವರ್ಕರ್ ಪಾತ್ರ ಇರಲಿಲ್ಲ, ಸಾವರ್ಕರರ ಬಗ್ಗೆ ಹೇಳಿ ಅನ್ನೋದಕ್ಕೂ ನನ್ನ ಕೋರಿಕೆ ಹಾಗೂ ಪ್ರಶ್ನೆ ಆಗಿದೆ. ಹೌದು, ಒಪ್ತೇನೆ. ಸಾವರ್ಕರ್ ಇಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆನೇ ಬೇರೆ ಆಗಿತ್ತು. ಅವರು ಕಮ್ಯುನಿಸ್ಟ್ ಆಗಿದ್ರು, ಅವರಿಗೂ ಸಾವರ್ಕರ್ಗೂ ಸಂಬಂಧನೇ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಾದಂತ ಒಂದು ನೆರೇಟಿವ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ಆಗಿತ್ತು. ಆದ್ರೆ ನೀವು ಹೇಳಿದಾಗೆ ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಭೇಟಿ, ಮತ್ತೆ ಯಾವ ರೀತಿ ಸಾವರ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕೊಟ್ಟಂತ ಸಲಹೆ, ಆ ಸಲಹೆಯ ಮೂಲಕನೇ ಅವರು ಭಾರತವನ್ನು ಬಿಟ್ಟು ಹೊರಗಡೆ ಹೋಗಿ ಶತ್ರುಗಳ ವಿರುದ್ಧಂತ ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ನೀವು ಉಲ್ಲೇಖ ಮಾಡಿದ್ದು 100ಕ್ಕೆ 100 ಸತ್ಯದ ವಿಚಾರ.
ಆಮೇಲೆ ಇನ್ನೊಂದು ಏನು ಅಂದ್ರೆ, ನಮ್ಮ ಮೊದಲನೇ ಇದು ಸ್ವಾತಂತ್ರ್ಯ ಹೋರಾಟದ ನಂತರ ಬ್ರಿಟಿಷರಿಗೆ ಅರ್ಥ ಆಯ್ತು, ಈ ದೇಶದ ಜನರನ್ನ ಅವರ ಸ್ವಾತಂತ್ರ್ಯ ಹೋರಾಟ ಹೀಗೆ ಮಾಡಿದ್ರೆ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಗೆ ಹೋಗ್ಬೇಕು ಅಂತ. ಅದಕ್ಕೆ ಅವರು 1885ನೇ ಇಸ್ವಿಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಫಾರ್ಮ್ ಮಾಡಿದ್ದು. ಈ ಕಾಂಗ್ರೆಸ್ ನಾಯಕರು ಹೇಳ್ತಾರಲ್ಲ, ಸ್ವಾತಂತ್ರ್ಯಕ್ಕೆ ನಾವೇ ಎಲ್ಲ ಕೊಟ್ಟಿದ್ದು, ನಾವೇ ಪ್ರಾಣ ತ್ಯಾಗ ಮಾಡಿದ್ದು ಅಂತೇಳಿ. ಪ್ರಥಮವಾಗಿ ಕಾಂಗ್ರೆಸ್ ಅನ್ನ ಬ್ರಿಟಿಷ್ ಅವರೇ ಅದನ್ನ ಸ್ಥಾಪನೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ಈ ಹೋರಾಟವನ್ನ ನಮ್ಮ ಕೈಯಲ್ಲಿ ಹಿಡ್ಕೊಳ್ಬೇಕು, ಒಂದು ನಾವು ಹೊಡೆದಂಗ್ ಮಾಡ್ತೀನಿ, ನೀವು ಹತ್ತಂಗ್ ಮಾಡು ಅನ್ನುವಂತ ಒಂದು ವ್ಯವಸ್ಥೆಗೋಸ್ಕರನೇ ಕಾಂಗ್ರೆಸ್ ಅನ್ನ ಪ್ರಾರಂಭದಲ್ಲಿ ಹ್ಯೂಮ್ ಪ್ರಾರಂಭ ಮಾಡಿದ್ದು. ಆವಾಗ ನಮ್ಮ ಸ್ವಾತಂತ್ರ್ಯ ಹೋರಾಟ ನಿಜವಾಗೂ ಕಾಂಗ್ರೆಸ್ ಫಾರ್ಮೇಶನ್ ಆಗಿಲ್ಲ ಅಂದ್ರೆ ಇನ್ನಷ್ಟು ಬೇಗ ನಮ್ಗೆ ಸ್ವಾತಂತ್ರ್ಯ ಸಿಗ್ತಾ ಇತ್ತು. ಯಾಕಂದ್ರೆ ಇನ್ನಷ್ಟು ಶೀಘ್ರಗತಿಯಲ್ಲಿ ಒಂದು ಅಗ್ರೆಸಿವ್ ಮೂವ್ಮೆಂಟ್ ಆಗಿ ಮುಂದುವರಿತಾ ಇತ್ತು. ಅದನ್ನ ಹತ್ತಿಕ್ಕೋದಕ್ಕೋಸ್ಕರನೇ ಕಾಂಗ್ರೆಸ್ ಅನ್ನ 1885ರಲ್ಲಿ ಪ್ರಾರಂಭ ಮಾಡಿದ್ದು. ಬ್ರಿಟಿಷ್ ಅವರೇ ಪ್ರಾರಂಭ ಮಾಡಿದಂತ ಒಂದು ಸಂಸ್ಥೆ. ಯಾಕಂದ್ರೆ ಇವ್ರು ಯಾವಾಗ್ಲೂ ಹೇಳ್ತಾರಲ್ಲ, ನಾವು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಒಬ್ಬ ಬಲಿದಾನ ಮಾಡಿದಷ್ಟು ಯಾರು ಮಾಡಿಲ್ಲ ಅಂತ ಹೇಳಿ. ನಿಜವಾದ ನೀವು ಕಾಂಗ್ರೆಸ್ ಹಿಸ್ಟ್ರಿಯನ್ನು ಓದಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ. ಧನ್ಯವಾದಗಳು. ಇತ್ತೀಚೆಗೆ ನೇತಾಜಿಯವರ ಕುಟುಂಬಸ್ಥರು ಒಬ್ರು ಹೇಳಿಕೆ ಕೊಡ್ತಾರೆ. ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಆರ್ಟಿಕಲ್ ಬರುತ್ತದು. ನಾನು ನೆಹರು ಅವರನ್ನ ಬ್ರಿಟಿಷರ ದಲ್ಲಾಲ್ ಅಂತ ಕರೆದ್ರೆ ಅದು ಬಹಳ ಸಣ್ಣ ಪದ ಅಂತ ಹೇಳ್ತಾರೆ. ಓಪನ್ ಈ ನೇತಾಜಿಯವರ ಕ್ಲಾಸಿಫೈಡ್ ಫೈಲ್ಸ್ ನ ಓಪನ್ ಆದ ಮೇಲೆ ಕೊಡುವಂತ ಹೇಳಿಕೆ ಇದು. ಬಹುಶಃ ಇದನ್ನೆಲ್ಲ ನೋಡಿರ್ಬೋದು. ಹೌದು, ಚಂದ್ರಕುಮಾರ್ ಬೋಸ್ ಅವರು, ಅವರ ಅಣ್ಣನ ಮಗ, ಅವ್ರು ಕೊಟ್ಟಂತ ಹೇಳಿಕೆ. ಚಂದ್ರಕುಮಾರ್ ಬೋಸ್ ಕೊಡುವಂತ ಹೇಳಿಕೆ. ಅದೇ ರೀತಿ ಇದು ಸಾಕಷ್ಟು ಕ್ರಾಂತಿಕಾರಿಗಳಿರ್ಬೋದು. ಬಟುಕೇಶ್ವರ ದತ್ತ ಇರ್ಬೋದು. ಬಟುಕೇಶ್ವರ ದತ್ತರ ಕುಟುಂಬಸ್ಥರು ಹೇಳ್ತಾರೆ, ಈ ಎಲ್ಲ ಕ್ರಾಂತಿಕಾರಿಗಳನ್ನ ಅಂದ್ರೆ ಬಹಳ ಒಂದು ತಪ್ಪು ಅಭಿಪ್ರಾಯ ಇದೆ. ಬ್ರಿಟಿಷರು August 15, 1947 ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಹೋದ್ರು ಅಂತ. ಅಂದ್ರೆ ಡೊಮಿನಿಯನ್ ಸ್ಟೇಟಸ್ ಅಲ್ಲಿ ಪಾಕಿಸ್ತಾನವನ್ನು ಇಟ್ಟಿರ್ತಾರೆ. ಅಂದ್ರೆ ಇನ್ನ ರಾಣಿ ಆಡಳಿತ ಇರುತ್ತೆ. ಬ್ರಿಟಿಷರ ರಾಣಿ ಆಡಳಿತದಲ್ಲಿ ಇಲ್ಲಿ ವೈಸ್ರಾಯ ಆಡಳಿತದಲ್ಲಿ ಇರುತ್ತೆ. ಇದನ್ನ ಯಾವುದೋ ಟ್ರಾನ್ಸ್ಫರ್ ಆಫ್ ಪವರ್ ಅಗ್ರಿಮೆಂಟ್ ಮೂಲಕ ಈ ಜವಾಹರ್ಲಾಲ್ ನೆಹರು ಹಾಗೂ ಬ್ರಿಟಿಷರ ಮಧ್ಯೆ ಆಗುವಂತ ಒಪ್ಪಂದದ ಮುಖಾಂತರ ಇಲ್ಲಿ ಭಾರತಕ್ಕೆ ಇಂಡಿಪೆಂಡೆನ್ಸ್ ಕೊಡುವಂತದ್ದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಆದ್ರೆ ಟ್ರಾನ್ಸ್ಫರ್ ಆಫ್ ಪವರ್ ಅಗ್ರಿಮೆಂಟ್ ಯಾವ ಡಾಕ್ಯುಮೆಂಟ್ ಕೂಡ ಪಬ್ಲಿಕ್ ಡೊಮೈನ್ ನಲ್ಲಿ ಇಂದೂ ಕೂಡ ಇಲ್ಲ. ಯಾಕಂದ್ರೆ ಒಂದು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿ ಕೊಟ್ಟಿದ್ದಂಥದ್ದು ಏನ್ ಕಂಡೀಷನ್ ಕೊಟ್ಟಿದ್ರು, ಅದೇ ಪಾರ್ಲಿಮೆಂಟ್ ವಾಪಸ್ಸು ತೆಗೆದುಕೊಳ್ಳುವ ಎಲ್ಲ ಹಕ್ಕು ಕೂಡ ಇರುತ್ತೆ ಅನ್ನೋದು ಒಂದು ತಾತ್ವಿಕ ಅಥವಾ ಲಾಜಿಕ್ ವಾದ. ಆ ರೀತಿಯ ಇಂಡಿಪೆಂಡೆನ್ಸು ನಮಗೆ ಬ್ರಿಟಿಷರಿಂದ ಕೊಡುವ ಹಾಗಾಯ್ತು. ಬಹುಶಃ ಇದೇ ಕಾರಣಕ್ಕೆ ನಮ್ಮ ಕ್ರಾಂತಿಕಾರಿಗಳನ್ನ ಈ ಇದ್ದಿದ್ದಂತಹ ಅದು ನೆಹರುವಿನ ಸರ್ಕಾರದ ಸಮಯದಲ್ಲಿ ಆ ಎಲ್ಲ ಕ್ರಾಂತಿಕಾರಿಗಳನ್ನ, ಬಟುಕೇಶ್ವರ ದತ್ತ ಇರ್ಬೋದು ಅಥವಾ ಭಗತ್ ಸಿಂಗ್ ಅವರ ಕುಟುಂಬದವರು ಇರ್ಬೋದು ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಕುಟುಂಬದವರು ಇರ್ಬೋದು ಅಂತ ಈ IB ಅವರು ಅಥವಾ ಗೂಢಾಚಾರಿಕೆ ಅಥವಾ ಪೊಲೀಸರ ನಿಗಾವಣೆಯಲ್ಲಿ ಇಡಿಸಿರ್ತಾರೆ. ಇದನ್ನ ಬಟುಕೇಶ್ವರ ದತ್ತರ ಕುಟುಂಬದವರು ಅಥವಾ ಅವರ ಹೆಂಡತಿ ವಿದ್ಯಾ ಅಂತ ಹೆಸರು, ಆಕೆ ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ನಂತರ ಅದು ಅವತ್ತಿನ ಪ್ರೆಸಿಡೆಂಟ್ ಬಾಬು ರಾಜೇಂದ್ರ ಪ್ರಸಾದ್ ಗೊತ್ತಾಗಿ ಅವರು ಅದನ್ನ ವಿರೋಧ ಮಾಡಿ ತೆಗೆಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಯಾತಕ್ಕೆ ನೆಹರು ಅವರು ಏನೋ ಇರ್ಬೇಕು, ತಾಳ್ಮೆ ಕುಚ್ ಕಾಲ ಹೇ ಅಂತಂದ್ರೆ ಕ್ರಾಂತಿಕಾರಿಗಳನ್ನ ನಿಗಾವಣೆಯಲ್ಲಿ ಇಡುವಂತಹ ಕೆಲಸ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರು ಗಿರಿಧರ್ಜಿ? ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಹಿಸ್ಟ್ರಿ ಈಸ್ ಆಲ್ವೇಸ್ ರಿಟರ್ನ್ ಬೈ ದ ವಿನ್ನರ್ಸ್ ಅಂತ ಹೇಳಿ. ಚರಿತ್ರೆಯಲ್ಲಿ ಗಾಂಧಿ ಮತ್ತು ನೆಹರು ಫ್ಯಾಮಿಲಿ ಸದಾಕಾಲ ಉಳಿಬೇಕು. ಈ ದೇಶ ಕಟ್ಟಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ರೆ ಅದಕ್ಕೊಂದು 2-3 ಕುಟುಂಬಗಳು ಮಾತ್ರ ಹೋರಾಟ ಮಾಡಿದ್ದು ಅನ್ನತಕ್ಕಂಥದ್ದು ಜನಮಾನಸದಲ್ಲಿ ಸದಾಕಾಲ ಅಚ್ಚಳಿಯದೆ ಉಳಿಬೇಕು ಅನ್ನುವಂಥ ಒಂದೇ ಒಂದು ವಿಚಾರ ಇಟ್ಕೊಂಡು ತಮ್ಮ ಸ್ವಾರ್ಥಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ರು 1939ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಬಿಡುವಂತ ಸಂದರ್ಭದಲ್ಲಿ, ಕಾಂಗ್ರೆಸ್ನಲ್ಲಿ ಸ್ವಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ತಮ್ಮ ಬೆಳೆ ಬೇಯಿಸ್ಕೊಳ್ಬೇಕು, ತಮ್ಮ ಹೆಸರು ಬರಬೇಕು ಅನ್ನುವಂಥ ವಿಚಾರ ಇರುವಂತ ವ್ಯಕ್ತಿಗಳೇ ಜಾಸ್ತಿ ಇದ್ದಾರೆ ಅಂತ ಹೊರಗೆ ಬಂದ್ರಲ್ಲ. ಅದೇ ಕಾರಣದಿಂದ ನೆಹರು ಅವರು ಸದಾಕಾಲ
ತಮ್ಮ ಸುತ್ತಲೇ ಈ ದೇಶ ಓಡಾಡ್ತಾ ಇರಬೇಕು. ಈ ದೇಶದ ಜನರು ತಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು, ತಮ್ಮ ಕುಟುಂಬದ ಬಗ್ಗೆನೇ ಯೋಚನೆ ಮಾಡಬೇಕು ಭಾರತ ಅಂತ ಹೇಳಿದ ತಕ್ಷಣ ಅನ್ನುವಂತ ಒಂದೇ ವಿಚಾರ ಇಟ್ಕೊಂಡು ವ್ಯವಸ್ಥಿತ ರೀತಿಯಲ್ಲಿ ಈ ದೇಶದ ನಿಜವಾದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು, ನಿಜವಾಗಿ ಸೆರೆಮನೆ ವಾಸ ಮಾಡಿದವರು, ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ನೆಹರು ಅವರು ಯಾವ ರೀತಿ ಸೆರೆಮನೆ ವಾಸ ಅವ್ರದ್ದು ಆಗ್ತಾ ಇತ್ತು ಅನ್ನೋದು ಗೊತ್ತಿದೆ. ಮನೆಯಿಂದ ಊಟ ಬರ್ತಾ ಇತ್ತು, ಬರೆಯೋದಕ್ಕೆ ಪುಸ್ತಕ ಪೆನ್ನು ಬರ್ತಾ ಇತ್ತು, ಬಹಳ ರಿಲ್ಯಾಕ್ಸ್ ರೀತಿಯಲ್ಲಿ ಯಾವುದೋ ನಗರದ ಹತ್ರದಲ್ಲೇ ಇರತಕ್ಕಂತ ಒಂದು ಸೆರೆಮನೆಯಲ್ಲಿ ಅವ್ರನ್ನ ಹಾಕ್ತಾ ಇದ್ರು. ಕಾಲಾಪಾನಿ ಅಂತ ಒಂದು ಇದನ್ನ ಅವ್ರು ನೋಡ್ಲೇ ಇಲ್ಲ ಅಂತ ಯಾವುದೇ ಸೆರೆಮನೆ, ಅಥವಾ ಸುಭಾಷ್ ಚಂದ್ರ ಬೋಸ್ ಅವರು ಯಾವ ರೀತಿಯಾದ ಕಷ್ಟವಾದಂತ ಸೆರೆಮನೆ ವಾಸ ಆಗಿದ್ರು ಅನ್ನೋದನ್ನ ನೀವು ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ರೀತಿ ವ್ಯವಸ್ಥಿತ ರೀತಿಯಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಿಜವಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದಂತ ವ್ಯಕ್ತಿಗಳನ್ನ ನಮ್ಮ ದೇಶದ ಜನಮಾನಸದಿಂದ ಮರೆಯುವ ಹಾಗೆ ಮಾಡುವಂತ ವ್ಯವಸ್ಥೆಯನ್ನ ನೆಹರು ಅವರು, ಅದು ಇರ್ಫಾನ್ ಹಬೀಬ್ ಆಗಿರ್ಬೋದು, ರೊಮೆಲ್ಲಾ ತಾಪರ್ ಆಗಿರ್ಬೋದು, ಉಳಿದಂತಹ ಯಾರು ಚರಿತ್ರೆಯನ್ನ ಬರೆದಂತಹ ಇದೇ ವಾಮಪಂಥೀಯರಿಗೆ ಒಂದ್ ರೀತಿ ಬಿಟ್ಕೊಟ್ಬಿಟ್ಟಿದ್ರು ಚರಿತ್ರೆ ಬರೆಯೋ ವಿಚಾರನ. ಅವರು ವ್ಯವಸ್ಥಿತವಾಗಿ ಈ ಕೆಲಸವನ್ನ ಇವ್ರ ಮೂಲಕ ಮಾಡಿಸಿದ್ರು ಅಂತ ಹೇಳಿದೆ ತಪ್ಪಿಲ್ಲ ಅಂತ ತಿಳ್ಕೊಂಡಿದ್ದೀನಿ ಅದ್ರಲ್ಲಿ. ಧನ್ಯವಾದ. ಮುಂದೆ ಪ್ರಶ್ನೆ ಕಠೋರ ಹಿಂದೂ ಅಂತ ಪ್ರೊಫೈಲ್ ಅವ್ರು ಬಂದಿದ್ದಾರೆ. ದಯವಿಟ್ಟು ನಿಮ್ಮ ಹೆಸರನ್ನ ಹೇಳಿ ಪರಿಚಯ ಮಾಡಿಕೊಂಡು ಪ್ರಶ್ನೆ ಕೇಳಿ. ಕಠೋರ ಹಿಂದೂ ಅವರೇ ಚುಟುಕಾಗಿ ಪ್ರಶ್ನೆಯನ್ನು ಕೇಳಿ. ಓಕೆ, ಧನ್ಯವಾದಗಳು. ನನ್ನ ಹೆಸರು ಕುಮಾರ್ ಅಂತೇಳಿ. ಸೊ ನನ್ನ ಪ್ರಶ್ನೆ, ಉಪಾಧ್ಯಾಯರೇ ನಮಸ್ಕಾರ. ಏನಿಲ್ಲ, ಇದು ಅಂದರೆ ಆಗಿನ ಕಾಲದಲ್ಲಿ ಜಪಾನಿಯರು ಈ ಬ್ರಿಟನ್ ಮಿತ್ರ ಪಡೆಗಳ ವಿರುದ್ಧ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಸೊ ಆಗಿದ್ಮೇಲೆ ನೇತಾಜಿಯವರು ಇದೇ ಬ್ರಿಟನ್ ಮಿತ್ರ ಪಡೆಗಳಿಗೆ ಬೇಕಾದಂಥ ವ್ಯಕ್ತಿಯಾಗಿರ್ತಾರೆ. ಸೊ ಇವರು ಅದೇ ಜಪಾನಿಯರ ಆಶ್ರಯ ಪಡ್ಕೊಂಡು ಇವರು ಹೋರಾಟವನ್ನು ಮುನ್ನೆಲೆಗೆ ತಂದಿರ್ತಾರೆ. ಸೊ ಇವರನ್ನ 1945ರಲ್ಲಿ ಅವ್ರು ತೀರ್ಕೊಂಡ್ರು ವಿಮಾನ ಅಪಘಾತದಲ್ಲಿ ಅಂತ ಹೇಳ್ಬಿಟ್ಟು ಒಂದು ರೂಮರ್ ಹಬ್ಬಿಸ್ತಾರೆ. ಸೊ ಅದಾದ ನಂತರ ಅವ್ರ ಅಸ್ಥಿಯನ್ನು ಕೂಡ ಅವ್ರು ಸಂಗ್ರಹಿಸಿಬಿಟ್ಟು ಇದು ನೇತಾಜಿ ಅವರ ಅಸ್ಥಿ ಅಂತೇಳಿ ಅದನ್ನ ಒಂದು ಮ್ಯೂಸಿಯಮಲ್ಲಿ ಇಟ್ಟಿರ್ತಾರೆ. ಸೊ ಈ ಕೃತ್ಯನ ಜಪಾನಿಯರು ಏನಕ್ಕೆ ಮಾಡಿದ್ರು? ಅವರು ನಿಜವಾಗ್ಲೂ ಮಿತ್ರಪಡೆಗಳ ವಿರುದ್ಧ ಇದ್ದಿದ್ದೇ ಆಗಿದ್ರೆ ಇಂಥ ಒಂದು ಕೃತ್ಯಕ್ಕೆ ಅವ್ರ ಕೈ ಹಾಕ್ತಾ ಇರಲಿಲ್ಲ ಅಂತ ಒಂದು ನನ್ನ ಭಾವನೆ. ಸೊ ಇದು ಯಾಕೆ ಮಾಡಿದ್ರು ಅಂತ ನನಗೆ ಒಂದು ಕಾಡ್ತಾ ಇರುತ್ತೆ. ಸೊ ಉಪಾಧ್ಯಾಯರು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಅದರಲ್ಲಿ ಇನ್ನೊಂದು ಇರ್ಬೋದು. ಜಪಾನಿಯರು ಯಾಕಂದ್ರೆ ಬ್ರಿಟಿಷರು ನೇತಾಜಿ ಸುಭಾಷ್ ಚಂದ್ರ ಬೋಸರ್ನ ಹುಡುಕ್ತಾ ಇದ್ರು. ಯಾಕಂದ್ರೆ ಒಬ್ಬ ಯುದ್ಧ ಕೈದಿಯಾಗಿ ತಗೊಳ್ಬೇಕು, ಇವರಿಂದಾನೇ ನಮಗೆ ಬಹಳ ದೊಡ್ಡ ರೀತಿಯಲ್ಲಿ ಪೆಟ್ಟಾಗಿದೆ ಅನ್ನುವಂಥದ್ದು. ಅದನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರನೂ ಮಾಡಿರ್ಬೋದು ಜಪಾನಿಯರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ತೀರ್ಕೊಂಡ್ರು. ಆದ್ರೆ ಅದಾದ ನಂತರ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥ ರಾಜಕಾರಣಿಗಳು ಅದನ್ನು ಉಪಯೋಗಿಸೋ ಮಾಡ್ಕೊಂಡು ಒಂದೇ ಸಲಿ ನೇತಾಜಿ ಸುಭಾಷ್ ಚಂದ್ರ ಬೋಸನ್ನ ಮುಗಿಸಿಬಿಟ್ರು ಅಂತ ಹೇಳ್ಬೋದು. ಜಪಾನಿಯರ್ ಮಾಡಿದ್ದು ಯಾಕಂದ್ರೆ ಅವ್ರು ತೀರ್ಕೊಂಡ್ರು ಅಂತ ಹೇಳಿದ್ರೆ ಬ್ರಿಟಿಷರು ಅವ್ರನ್ನ ಹುಡ್ಕೋದ್ ನಿಲ್ಲಿಸ್ತಾರೆ. ಅದಾದ ನಂತರ ಬೇರೆ ರೀತಿಯಲ್ಲಿ ಅವ್ರನ್ನ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಬರೋವಾಗ ಮಾಡ್ಬೋದು ಅನ್ನುವಂತ ಒಂದು ಪ್ಲಾನ್ ಇದ್ದಿರ್ಬೋದು. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅದನ್ನ ಒಂದು ಟೆಂಪಲ್, ಒಂದು ದೇವಸ್ಥಾನದಲ್ಲಿ ಇಟ್ಟಿದಾರ ಇದನ್ನ ಅಸ್ಥಿಯನ್ನ. ಆ ಅಸ್ಥಿಯ DNA ಟೆಸ್ಟ್ ಮಾಡಿದ್ರೆ ಆ DNA ಟೆಸ್ಟ್ ಅಲ್ಲಿ ಅದು ಒಬ್ಬ ಜಪಾನಿ ಸೈನಿಕನ ಅಸ್ಥಿ ಅಂತ ಮುಖರ್ಜಿ ಕಮಿಷನ್ ರಿಪೋರ್ಟ್ ಅಲ್ಲಿ ಇದೆ. ಅದ್ರ ಬಗ್ಗೆ ಅದು ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಸೇರಿದಂತ ಅಸ್ಥಿನೇ ಅಲ್ಲ ಅಂತ ಹೇಳಿ ಜಪಾನೀಸರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಮಾಡಿರ್ಬೋದು, ಬ್ರಿಟಿಷರು ಅವ್ರ ಬೆನ್ನಿಂದೆ ಬೀಳದೇ ಇರ್ಲಿ ಅಂತ ಹೇಳಿ. ಧನ್ಯವಾದಗಳು ಜಿ, ಧನ್ಯವಾದಗಳು. ಮುಂದಿನ ಪ್ರಶ್ನೆ ಪವನ್ ಜಿ. ನಮಸ್ಕಾರ ಗಿರಿಧರ್ ಸರ್, ನನ್ನ ಹೆಸರು ಪವನ್ ಅಂತ. ನಂದೊಂದು ಸರಳವಾದ ಪ್ರಶ್ನೆ. 2ನೇ ಮಹಾಯುದ್ಧದ ಸಮಯದಲ್ಲಿ 2 ಏನು ಸರ್ಕಾರಗಳು ಅಸ್ತಿತ್ವದಲ್ಲಿ ಬರುತ್ತೆ, ಅಂದ್ರೆ ಸಾಗರೋತ್ತರ ಸರ್ಕಾರಗಳು. ಒಂದು, ಜರ್ಮನಿಯವರು ಫ್ರಾನ್ಸ್ ಅನ್ನ ವಶಪಡಿಸಿಕೊಂಡ ನಂತರ ಜನರಲ್ ಡಿ ಗಾಲೆಯ ನೇತೃತ್ವದಲ್ಲಿ ಒಂದು ಸರ್ಕಾರ ಬ್ರಿಟನ್ ನಲ್ಲಿ ಸ್ಥಾಪನೆಯಾಗುತ್ತೆ. ಅದು ಅಫಿಷಿಯಲ್ ಸರ್ಕಾರ ಅಂತಾನೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಜಗತ್ತಿನ ತುಂಬಾ ಇವತ್ತಿಗೂ ಕೂಡಾನು. ಅದು ಫ್ರಾನ್ಸ್ನ ಅವತ್ತಿನ ಒಂದು ಅಫಿಷಿಯಲ್ ಆದಂತ ಸರ್ಕಾರ ಅಂತ ಹೇಳಿ. ಆ ಸಮಯದಲ್ಲಿ ಫ್ರಾನ್ಸ್ ಅಲ್ಲಿ ಜರ್ಮನಿಯ ಕೈಗೊಂಬೆ ಆಗಿದ್ದಂತ ಒಂದು ಸರ್ಕಾರ ಕೂಡ ಇರುತ್ತೆ. ಅದನ್ನ ಯಾರು ಅಫಿಷಿಯಲ್ ಸರ್ಕಾರ ಅಂತ ಇವತ್ತಿಗೂ ಇತಿಹಾಸದಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ
ಜಪಾನ್ನಲ್ಲಿ ಭಾರತದ ಬ್ರಿಟನ್ನ ಕೈವಶವಾಗಿದ್ದಂತಹ ಭಾರತದ ಕಡೆಯಿಂದ ಭಾರತದ್ದು ಒಂದು ಅಫಿಷಿಯಲ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಅದು ಆಜಾದ್ ಹಿಂದ್ ಸರ್ಕಾರ ಅಥವಾ ಇಂಡಿಯನ್ ನ್ಯಾಷನಲ್ ಗೌರ್ಮೆಂಟ್ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ. ಇದಕ್ಕೆ ಹಲವಾರು ಶತ್ರು ರಾಷ್ಟ್ರಗಳು ಮತ್ತೆ ವಿಶ್ವದ ಹಲವಾರು ರಾಷ್ಟ್ರಗಳು, ಸುಮಾರು ಬೆಳೆಣಿಕೆಯಷ್ಟು ರಾಷ್ಟ್ರಗಳು, ಒಂದು 7-8 ರಾಷ್ಟ್ರಗಳು ಅದಕ್ಕೆ ಅಫಿಷಿಯಲ್ ದರ್ಜೆಯನ್ನು ಕೂಡ ಕೊಡುತ್ತೆ. ಅದರದ್ದೇ ಆದಂತ ಕರೆನ್ಸಿ ಇರುತ್ತೆ, ಎಲ್ಲ ವ್ಯವಸ್ಥೆಗಳು ಕೂಡ ಇರುತ್ತೆ ಆ ಸರ್ಕಾರಕ್ಕೆ. ಸಿಂಗಪೂರ್ನಲ್ಲಿ ಅದು ಕಾರ್ಯಾಚರಣೆ ಮಾಡ್ತಾ ಇರುತ್ತೆ, ಜಗತ್ತಿನ ತುಂಬಾ ಕಾರ್ಯಾಚರಣೆ ಮಾಡುತ್ತೆ ಆ ಸರ್ಕಾರ. ನನ್ನ ಒಂದು ಪ್ರಶ್ನೆ ತುಂಬಾ ಸರಳವಾಗಿರುವಂತದ್ದು ಏನು ಅಂತಂದ್ರೆ, ಆ ಸರ್ಕಾರವನ್ನ ನಾವು ಅಫಿಷಿಯಲ್ ಸರ್ಕಾರ ಅಂತ ಯಾಕೆ ರೆಕಗ್ನಿಷನ್ ಮಾಡ್ಲಿಲ್ಲ, ಅಥವಾ ಜಗತ್ತಿನ ಇತಿಹಾಸದಲ್ಲಿ ಯಾಕೆ ರೆಕಗ್ನಿಷನ್ ಆಗ್ಲಿಲ್ಲ? ಅದು ಇವತ್ತಿಗೆ ನಾವು ಕನ್ಸಿಡರ್ ಮಾಡ್ಬೇಕಾದಂತ ಸರ್ಕಾರ ಅದೇ ಅಲ್ವಾ? ಬಹುಶಃ ಆ ಕಾರಣಕ್ಕೆ ಅದರ ಪ್ರಕಾರ ಬಂದ್ರೆ ಜವಾಹರ್ಲಾಲ್ ನೆಹರು ಅವರ ಸರ್ಕಾರ ತಮ್ಮ ಲೆಜಿಟಿಮಸಿಯನ್ನ ಕಳ್ಕೊಳ್ಳುತ್ತೆ ಅಲ್ವಾ? ಥ್ಯಾಂಕ್ ಯು. ನೀವು ಹೇಳಿದ್ದು 100% ಸತ್ಯ. ಯಾಕಂದ್ರೆ ಅಕ್ಟೋಬರ್ 21, 1943ನೇ ಇಸ್ವಿಯಲ್ಲಿ ಸಿಂಗಪುರಲ್ಲಿ ಸ್ಥಾಪನೆಯಾದ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸರ್ಕಾರಕ್ಕೆ ಸಾಧಾರಣ 11 ರಾಷ್ಟ್ರಗಳು ಮನ್ನಣೆ ಕೊಟ್ಟಿದ್ವು. ಅದು ಜಪಾನ್ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಚೈನಾ, ಬರ್ಮಾ, ಇಟಲಿ, ಜರ್ಮನಿ, ಫಿಲಿಪೀನ್ಸ್, ಇಂಥ ಪ್ರಮುಖವಾದಂಥ ರಾಷ್ಟ್ರಗಳು ಕೂಡ ಅದನ್ನ ಭಾರತದ ಮೊಟ್ಟ ಮೊದಲ ಸರ್ಕಾರ ಅನ್ನುವಂಥ ಒಂದು ಮನ್ನಣೆಯನ್ನ ಕೊಟ್ಟಿದ್ರು. ಒಂದು ಲೆಕ್ಕದಲ್ಲಿ ನಮ್ಮ ದೇಶದ ಮೊದಲ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ ಟೆಕ್ನಿಕಲಿ ನೀವು ಹೇಳೋದಾದ್ರೆ ಅದು ಸುಭಾಷ್ ಚಂದ್ರ ಬೋಸ್ ಅವರೇ ಈ ದೇಶದ ಮೊದಲ ಪ್ರಧಾನ ಮಂತ್ರಿ. ಯಾಕಂದ್ರೆ ಅಷ್ಟು ದೇಶದ ಮನ್ನಣೆ ಇದ್ದು ಮತ್ತೆ ಒಂದು ಪ್ರೊವಿಷನಲ್ ಗೌರ್ಮೆಂಟ್ ಆಗಿ ಸ್ಥಾಪನೆ ಮಾಡಿ ಮಂತ್ರಿಮಂಡಲ ಕೂಡ ಸ್ಥಾಪನೆ ಮಾಡಿದ್ರು. ಸೊ ಇನ್ ಆಲ್ ಟೆಕ್ನಿಕಲ್ ರೀಸನ್ ದಟ್ ಇಸ್ ಅ ಫಸ್ಟ್ ಗೌರ್ಮೆಂಟ್ ಅಂಡ್ ನಿಜವಾಗೂ ಸುಭಾಷ್ ಚಂದ್ರ ಬೋಸ್ ಅವರೇ ಮೊದಲ ಪ್ರಧಾನ ಮಂತ್ರಿ ಅಂತ ಹೇಳಬೇಕಿತ್ತು. ಆದ್ರೆ ನಿಮ್ಗೆಲ್ಲ ತಿಳಿದಂತೆ ಯಾವ ರೀತಿ ಚರಿತ್ರೆಯನ್ನ ತಮ್ಮ ಇಷ್ಟಕ್ಕೋಸ್ಕರ, ತಮ್ಮ ಅನುಕೂಲಕ್ಕೋಸ್ಕರ ಬದಲಾಯಿಸಿದ್ರು ಅನ್ನೋದು ನಾವು ನೋಡಿದೀವಿ. ಆ ಬದಲಾವಣೆಯಿಂದನೇ ನಾವು ಅದನ್ನ ಇವತ್ತಿಗೂ ಕೂಡ ಮನ್ನಣೆ ಕೊಡದೆ ಇಟ್ಟಿರುವಂತದ್ದು. ಧನ್ಯವಾದ. ಮುಂದಿನ ಪ್ರಶ್ನೆ ಹಂಸಾನಂದಿನಿ. ಹರಿ ಓಂ. ನಂದು ಪ್ರಶ್ನೆ ಇಲ್ಲ, ನಾನೊಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದೆ ಇಲ್ಲಿ ಮೇಲೆ. ಏನಂದ್ರೆ ಈಗ ಅಲ್ಲಿ ಕೆಲವರೊಂದಿಬ್ರು ಸುಮಾರು ಪ್ರಶ್ನೆಗಳು ಕೇಳಿದ್ರು, ಯಾಕೆ ನೇತಾಜಿ ಅವರು ಲೈಕ್ ಪ್ರೆಸಿಡೆಂಟ್ ಆಗಲಿಲ್ಲ ಅಂತನೋ ಅಥವಾ ಇನ್ನೇನೋ ಒಂದು ಕೇಳಿದ್ರು. ಅದಕ್ಕೆಲ್ಲ ಒಂದು ಉತ್ತರ ಅಂದ್ರೆ ಒಂದು ಬುಕ್ ಇದೆ, ದ ಆಲ್ಟರ್ ಆಫ್ ಇಂಡಿಯನ್ಸ್ ಫ್ರೀಡಮ್ ಅಂತ. ಈ ಬುಕ್ನ ಓದಿ ಪ್ರತಿಯೊಬ್ಬರು ಅಲ್ಲಿ ನೇತಾಜಿ ಅವರು ಹೇಗೆ ಕಷ್ಟಪಟ್ಟರು, ಅವ್ರು ಯಾಕೆ ಹಿಂದೆ ಉಳ್ಕೊಂಡ್ರು, ಯಾಕೆ ಮೇನ್ ಸ್ಟ್ರೀಮಿಗೆ ಬರ್ಲಿಕ್ಕಾಗಲಿಲ್ಲ, ಅದರಿಂದ ಅವ್ರು ಎಷ್ಟು ಸಫರ್ ಪಟ್ಟರು ಬರಲಿಕ್ಕೆ ಮುಂದೆ, ಆದರೆ ಯಾರೆಲ್ಲ ಬಿಡಲಿಲ್ಲ ಅವ್ರನ್ನ, ಯಾಕೆ ಬಿಡಲಿಲ್ಲ ಅನ್ನೋದು ಪ್ರತಿಯೊಂದು ಮಾಹಿತಿನೂ ನಿಮಗೆ ದ ಆಲ್ಟರ್ ಆಫ್ ಇಂಡಿಯಾಸ್ ಫ್ರೀಡಮ್ ಅಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ. ಒಂದು. ಎರಡನೇದು, ಯಾರೋ ಒಬ್ರು ಕೇಳಿದ್ರು, ಮೋದಿಜಿ ಅವ್ರು ಯಾಕೆ ಇನ್ನೂ ಏನು ಮಾಡ್ಲಿಕ್ಕಾಗ್ಲಿಲ್ಲ ಅನ್ನೋ ಒಂದು ಪ್ರಶ್ನೆನ. ನಾನು ಹೇಳ್ತೀನಿ, ಇದು ನನ್ನ ಅನಿಸಿಕೆ, ಎಲ್ಲನೂ ನಾವು ಯಾಕೆ ಒಬ್ರ ಮೇಲೆ ಬಿಡಬೇಕು? ನಾವ್ ಯಾಕೆ ನಮ್ಮ ಮನೆಗಳಲ್ಲಿ ನಾವ್ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಇವತ್ತು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಜನ್ಮದಿನ, ನಾವ್ ಯಾಕೆ 10 ಜನಕ್ಕೆ ಬುಕ್ ಕೊಡಬಾರ್ದು ನಾವು ಚಿಕ್ಕ ಮಕ್ಕಳಿಗೆ ಅಲ್ವಾ? ಪ್ರತಿಯೊಂದೂ ನಾವು ಒಬ್ರ ಮೇಲೆ ಡಿಪೆಂಡ್ ಆಗಿ ನಾವೆಲ್ಲನೂ ಅವರೇ ಬದಲಾವಣೆ ಚೇಂಜ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಅದನ್ನ ನಾವು ವಿಮರ್ಶೆ ಮಾಡ್ಕೋಬೇಕು. ಈಗ ಎಷ್ಟೋ ಸಾವಿರಾರು ಬುಕ್ಗಳಿದಾವೆ, ಪ್ರತಿಯೊಬ್ರು ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು ಅಥವಾ ದೇಶಕ್ಕೋಸ್ಕರ ಮರೆಯ ಹಿಂದೆಯಲ್ಲಿ ಇರುವಂತವ್ರು ತುಂಬಾ ಸಾವಿರಾರು ಜನ ಇದೆ. ಮಕ್ಕಳಿಗೆ ಒಂದು ತಿಂಗಳಿಗೆ ಒಂದು 10 ಬುಕ್ ತಗೊಂಡು ಒಂದು 10 ಜನ ನಮ್ಮ ಸುತ್ತಮುತ್ತ ಇರೋ ಮಕ್ಕಳಿಗೆ ನಾವು ಕೊಟ್ಟು ಅದ್ರ ಬಗ್ಗೆ ಒಂದು ಜ್ಞಾನ ಬೆಳೆಸೋದ್ರಿಂದ ನಾವು ಬುಡದಿಂದ ಅವರಿಗೆ ಒಂದು ಜ್ಞಾನ ತುಂಬ್ದಂಗಾಗುತ್ತೆ. ಎಲ್ಲವನ್ನು ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ತಾ ಹೋದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನೂ ಬರ್ತಾ ಇರ್ಲಿಲ್ಲ, ನಾವು ಇವತ್ತು ಈ ರೀತಿ ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ. ಮೀನ್ ಟೈಮ್ ನಮ್ಮ ಗಿರಿಧರ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಇನ್ನೂ ಚೆನ್ನಾಗಿ ಹೇಳ್ಬೋದಿತ್ತೇನೋ ಅಂತ ಅನ್ನಿಸ್ತು. ಯಾಕಂದ್ರೆ ನಾನು ಅವ್ರದ್ದು ಬುಕ್ ಓದ್ತಾ ಮುಂಚೆ ಕಣ್ಣಲ್ಲಿ ನೀರು ಬರುತ್ತೆ.
ಸುಭಾಷ್ ಚಂದ್ರ ಅವ್ರದ್ದು ಬುಕ್ ಓದಿದ್ರೆ ಅಷ್ಟು ಏನೋ ಒಳಗಿನಿಂದ ನಮ್ಗೆ ಕುದಿಯುತ್ತೆ. ಅಪ್ಪ ಇಷ್ಟು ಕಷ್ಟಪಟ್ರ, ಇವ್ರನ್ನೆಲ್ಲ ನೇತಾಜಿ ಅವರು, ಐ ಮೀನ್ ನೆಹರು ಅವರು, ಗಾಂಧಿ ಎಲ್ಲರೂ ಇಂಥವ್ರನ್ನ ರಿಜೆಕ್ಟ್ ಮಾಡಿದ್ರಲ್ಲ ಅನ್ನೋ ಒಂದು ತುಂಬಾ ಸಂಕಟ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಒಟ್ನಲ್ಲಿ ಇಂಥದ್ದೆಲ್ಲ ಈ ವೇದಿಕೆ ಮುಖಾಂತರ ಈ ತರದ್ದೆಲ್ಲ ಆಗ್ತಾ ಇದೆ, ಈಗಾದ್ರೂ ನಾವು ಎಚ್ಚೆತ್ಕೋತಿದ್ದೀವಿ ಅನ್ನೋದೊಂದು ಖುಷಿ ಇದೆ. ಥ್ಯಾಂಕ್ ಯು ಸರ್. ಮಾಹಿತಿಗೋಸ್ಕರ ಒಂದ್ 2 ಪುಸ್ತಕ ಇದೆ, ಅದನ್ನ ಹೇಳ್ಬಿಡ್ತೀವಿ. ಕಾನನ್ಡ್ರಮ್ ಸುಭಾಷ್ ಬೋಸ್ ಲೈಫ್ ಆಫ್ಟರ್ ಡೆತ್ ಅಂತ ಹೇಳಿ ಅನುಜ್ ದರ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಇಂಡಿಯಾಸ್ ಬಿಗ್ಗೆಸ್ಟ್ ಕವರ್ ಅಪ್ ಅಂತ ಹೇಳಿ ಇನ್ನೊಂದು. ಇದು 2 ಪುಸ್ತಕದಲ್ಲಿ ಅನುಜ್ ದರ್ ಅವರು ಬಹಳ ಇನ್ ಡೀಟೈಲ್ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಚರಿತ್ರೆ ಮತ್ತು ಅವರ ಜೀವನದ ಕೊನೆಯ ಹಂತ ಎಲ್ಲಿಯವರೆಗೆ ಆಯ್ತು, ಮತ್ತೆ 1945 ಆಗಸ್ಟ್ 18ರಂದು ಒಂದು ಪ್ಲೇನ್ ಕ್ರಾಶೇ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಮತ್ತೆ ವಿತ್ ಪ್ರೂಫ್ ಅದನ್ನ ಬರೆದಿದ್ದಾರೆ. ಅದನ್ನು ಓದ್ಬಹುದು. ಕಾನನ್ಡ್ರಮ್ ಸುಭಾಷ್ ಲೈಫ್ ಆಫ್ಟರ್ ಡೆತ್ ಮತ್ತೆ ಇನ್ನೊಂದು ಇಂಡಿಯಾಸ್ ಬಿಗ್ಗೆಸ್ಟ್ ಕವರ್ ಅಪ್. ಧನ್ಯವಾದಗಳು ಗಿರಿಧರ್ಜಿ. ಹಾಗೆ ಏನು ಹಂಸನಂದಿ ಭಗಿನಿ ಹೇಳಿದ್ರು, ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು ಅಂತ. ನಮ್ಮ ಸಮಸ್ಯೆ ಅದು, ನಾವು ಕೊಟ್ಟ ನಿಗದಿತ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಹೇಳಿರೋದು ತುಂಬ ದೊಡ್ಡದು. ಗಿರಿಧರ್ಜಿ ಹತ್ರ ಸಾಕಷ್ಟು ವಿಷಯಗಳಿದ್ದಾವೆ, ತುಂಬ ವಿಷಯಗಳಿದೆ, ಆದರೆ ನಾವು ಏನು ನಿಗದಿತವಾಗಿ ಸಮಯ ಕೊಟ್ಟಿದ್ದೀವಿ ಆ ಸಮಯದ ಪರಿಮಿತಿಯಲ್ಲಿ ಅವರ ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ. ಧನ್ಯವಾದಗಳು ಪ್ರಶ್ನೆ ಕೇಳಿದ್ದಕ್ಕೆ ಗಿರಿಧರ್ಜಿ ತಮ್ಗೂ. ಹಾಗೆ ನಮ್ಮ ಜೊತೆ ಮಯೂರಲಕ್ಷ್ಮಿ ಭಗಿನಿ ಇದ್ದಾರೆ, ಅವರು ಕೂಡ ಒಂದು ಪುಸ್ತಕದ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು. ಮಯೂರಕ್ಕ ಜಿ ನಮಸ್ತೆ. ಇನ್ನ ಒಂದು ಮಾಹಿತಿ, ಅಲ್ಲಿ ಮೇಲ್ಗಡೆ ನಾನೊಂದು ಲಿಂಕ್ ಅನ್ನ ಪಿನ್ ಮಾಡಿದ್ದೀನಿ. ರೋಲ್ ಆಫ್ ಐಎನ್ ಅಂತ SR ಲೀಲಾ ಭಗಿನಿ ಮೇಡಮ್ ಅವ್ರದ್ದು ಲೀಲಾಜಾಲ ಯೂಟ್ಯೂಬ್ ಚಾನಲಲ್ಲಿ ಒಂದು ಅದ್ರ ಬಗ್ಗೆ ಮಾಹಿತಿ ಕೂಡ ಬಂದಿದೆ. ಒಂದು ಟೆಲಿಫಿಲ್ಮ್ ಮಾಡಿದ್ದಾರೆ ಒಬ್ರು, ಚೂಡಾಮಣಿ ಶಿವರಾಮು ಅಂತ, ನೇತಾಜಿ ಅವ್ರ ಬಗ್ಗೆ ಮತ್ತೆ INA ಬಗ್ಗೆ ಒಂದು ಚೆನ್ನಾಗಿ ಒಂದು ಮೂವಿ ಮಾಡಿದ್ದಾರೆ. ಅದನ್ನು ಕೂಡ ತಾವು ನೋಡ್ಬೋದು, ಮೇಲೆ ಲಿಂಕ್ ಇದು ಮಾಡಿದ್ದೀನಿ. ಮಯೂರಕ್ಕ ನಮಸ್ತೆ. ಜಿ ನಮಸ್ತೆ. ಗಿರಿಧರ್ಜಿ ತುಂಬಾ ಚೆನ್ನಾಗಿ ನೇತಾಜಿ ಅವರ ಜೀವನ ಚರಿತ್ರೆ ಮತ್ತೆ ದೇಶಕ್ಕಾಗಿ ಅವರು ಮಾಡಿದಂತಹ ತ್ಯಾಗವನ್ನ ಕಣ್ಣಿಗೆ ಕಟ್ಟದ ಹಾಗೆ ವಿವರಿಸಿದ್ದಾರೆ. ಇದನ್ನ ಕುರಿತು ಅಂದ್ರೆ ನೇತಾಜಿ ಅವರ ಕುರಿತು ಇತ್ತೀಚೆಗಷ್ಟೇ ನಮ್ಮನ್ನ ಭೌತಿಕವಾಗಿ ಅಗಲಿದ್ದಂತಹ ಡಾಕ್ಟರ್ KS ನಾರಾಯಣಾಚಾರ್ಯ ಅವರು ಕೂಡ ಸುಭಾಷರ ಕಣ್ಮರೆ ಅನ್ಯಾಯದ ಅಧ್ಯಾಯ ಅನ್ನುವಂತಹ ಪುಸ್ತಕದಲ್ಲಿ ನೇತಾಜಿ ಅವರಿಗಾಗಿರುವಂತಹ ಅನ್ಯಾಯವನ್ನ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಇದರ ಮೂಲ ಪ್ರೇರಣೆ ಅವರೇ ತಿಳಿಸಿರೋ ಹಾಗೆ ಲೇಖಕರು ಮಾನವತಿ ಆರ್ಯ ಅವರ ದ ಜಡ್ಜ್ಮೆಂಟ್ ನೋ ಏರ್ ಕ್ರಾಶ್ ನೋ ಡೆತ್ ಎನ್ನುವ ಗ್ರಂಥ. ಮತ್ತೊಮ್ಮೆ ಹೇಳ್ತೀನಿ, ಮೂಲ ಲೇಖಕರು ಮಾನವತಿ ಆರ್ಯ, ಅವರ ಪುಸ್ತಕದ ಹೆಸರು ದ ಜಡ್ಜ್ಮೆಂಟ್ ನೋ ಏರ್ ಕ್ರಾಶ್ ನೋ ಡೆತ್. ಈ ಗ್ರಂಥ ಮತ್ತೆ ಅವರ ಇನ್ನೊಂದು ಗ್ರಂಥ ಇದೆ ಪೇಟ್ರಿಯಾಟ್ ಅಂತ. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಸುಭಾಷ್ ಚಂದ್ರ ಬೋಸ್ ದ ಸ್ಪ್ರಿಂಗಿಂಗ್ ಟೈಗರ್ ಅನ್ನುವಂಥ ಪುಸ್ತಕ ಹಗ್ ಟಾಯ್ ಅವರು ಬರೆದಿದ್ದಾರೆ. ಈ ಎಲ್ಲ ಆಕರ ಗ್ರಂಥಗಳನ್ನ ಬಳಸಿ ಸತ್ಯವಾದ ಮಾಹಿತಿ ಮತ್ತೆ ನಿಜವಾದ ಇತಿಹಾಸವನ್ನ ಕಣ್ಮುಂದೆ ಚಿತ್ರಿಸಿ ಬರೆದಿದ್ದಾರೆ ನಮ್ಮ ಆಚಾರ್ಯರು. ಆ ಪುಸ್ತಕದ ಹೆಸರು ಸುಭಾಷರ ಕಣ್ಮರೆ ಅನ್ಯಾಯದ ಅಧ್ಯಾಯ. ಈ ಪುಸ್ತಕವನ್ನ ಕೂಡ ಓದೋದ್ರಿಂದ ಬಹಳಷ್ಟು ಮಾಹಿತಿ ಸಿಗುತ್ತೆ. ಉತ್ತಮ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಸಂಘದವರಿಗೆ ನಾವು ಆಭಾರಿ. ಧನ್ಯವಾದ ಮಯೂರಕ್ಕ. ಹಾಗೆ ನಮ್ಮ ಜೊತೆ ಅಗಸ್ತ್ಯ ಇದ್ದಾರೆ. ಅಗಸ್ತ್ಯ ಅವರೇ, ನಿಮ್ಮ ಪ್ರಶ್ನೆ ಏನಾದರೂ ಇದ್ರೆ ಚುಟುಕಾಗಿ ಕೇಳ್ಬೋದು. ನಂದು 3 ಪ್ರಶ್ನೆ ಇದೆ ಮುಖ್ಯವಾಗಿ. ಮೊದಲನೇದಾಗಿ ಇಲ್ಲೊಬ್ರು ಹೇಳಿದ್ರು, ಹಿಸ್ಟರಿ ಇಸ್ ಆಲ್ವೇಸ್ ರಿಟನ್ ಬೈ ದ. ಸ್ವಲ್ಪ ಜೋರಾಗಿ ಮಾತಾಡ್ಬೋದು ಅಗಸ್ತ್ಯ ಅವರೇ, ನಿಮ್ಮ ಧ್ವನಿ ತುಂಬಾ ಲೋ ಇದೆ ಅನ್ಸ್ಕೊಳ್ತಿದ್ದೀನಿ. ಇವಾಗ ಸರಿಯಾಗಿ ಕೇಳಿಸ್ಬೋದಾ? ಕೇಳಿಸ್ತಾ ಇದೆ. ಹಿಸ್ಟರಿ ಇಸ್ ಆಲ್ವೇಸ್ ರಿಟನ್ ಬೈ ದ ವಿನ್ನರ್ಸ್ ಅಂತ ಒಬ್ರು ಹೇಳಿದ್ರು. ಯಾರ್ ವಿನ್ನರ್ಸ್ ಅನ್ನೋದು ನನಗೆ ಪ್ರಶ್ನೆ ಹುಡುಕೊಂತು. ನನಗನ್ಸುತ್ತೆ ಹಿಸ್ಟರಿ ಈಸ್ ಆಲ್ವೇಸ್ ರಿಟನ್ ಬೈ ದ ಕ್ರಿಕೆಟ್ಸ್ ಅಂತ ಅನ್ಬೋದು ಅನ್ಸುತ್ತೆ. ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಪಕ್ಷ ಈ ದೇಶಕ್ಕೆ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು, ಯಾರು ಈ ದೇಶಕ್ಕೋಸ್ಕರ ದುಡಿದ್ರು, ಅವ್ರನ್ನ ಮೂಲೆ ಗುಂಪು ಮಾಡುತ್ತೆ, ಅವ್ರನ್ನ ಹೀನಾಯವಾಗಿ ನಡೆಸ್ಕೊಡುತ್ತೆ. ಅಂತ ಪಕ್ಷ 70 ವರ್ಷ ಈ ದೇಶದಲ್ಲಿ ಬದುಕೋದು ಒಂದು ದುರಂತ ಅಂತ ನಮ್ಗನ್ಸಲ್ವಾ? ಇದು ನನ್ನ 2ನೇ ಕ್ವಶನ್. 3ನೇ ಕ್ವಶನ್ ನಾನು ಇಡೀ ದೇಶಕ್ಕೆ ಕೇಳ್ತೀನಿ, ಇನ್ನು ಮುಂದೆ ಆ ಪಕ್ಷ ಬದುಕಿರಬೇಕಾ ಈ ದೇಶದಲ್ಲಿ?
ಇದು ನನ್ನ 3ನೇ ಕ್ವಶನ್. ಥ್ಯಾಂಕ್ ಯು. ನಾನು ಇಲ್ಲಿ ಹಿಸ್ಟ್ರಿ ಇಸ್ ದ ವಿನ್ನರ್ ಅಂತ ಹೇಳಿರೋದು ಒಳ್ಳೆಯ ಅರ್ಥದಲ್ಲ. ವಿನ್ನರ್ ಅಂತ ಹೇಳಿದ್ರೆ ಯಾರು ಆ ಸ್ವಾತಂತ್ರ್ಯ ಬಂದ ನಂತರ ಆ ಸ್ವಾತಂತ್ರ್ಯದ ಪಾಸಿಟಿವ್ ಇದನ್ನ ಎಂಜಾಯ್ ಮಾಡ್ತಾರೋ, ಯಾರು ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೋ ಅವರು ತಮ್ಮ ಕುತಂತ್ರದಿಂದ ಹಿಸ್ಟ್ರಿ ಬರ್ದಿರೋದು ಅನ್ನುವಂಥ ವಿಚಾರನೇ ಹೇಳಿರೋದು ಇಲ್ಲಿ ನಾನು. ಇದು ನಾನು ಫ್ರೇಮ್ ಮಾಡಿರೋ ಸೆಂಟೆನ್ಸ್ ಅಲ್ಲ, ಇದು ಯಾರೋ ಒಬ್ರು ಫ್ರೇಮ್ ಮಾಡಿರೋ ಸೆಂಟೆನ್ಸ್ ನಾನು ಹೇಳಿದ್ದು. ಅಂದ್ರೆ ಚರಿತ್ರೆ ಯಾವತ್ತು ಸಿಂಹಾಸನದ ಮೇಲೆ ಕೂತವರು ಅವರ ಪರವಾಗಿ ಬರ್ಕೊಳ್ತಾರೆ ಹೊರತು ನಿಜವಾದ ಚರಿತ್ರೆಯನ್ನ ಬರೆಯೋದಿಲ್ಲ ಅನ್ನುವಂಥದ್ದು. ಇಲ್ಲಾಗಿದ್ದು ಅದೇ. ಜವಾಹರ್ಲಾಲ್ ನೆಹರು ಅವರು ಚರಿತ್ರೆಯನ್ನ ಅವರು ಬರೀಲಿಲ್ಲ ಅಂತ ಹೇಳಿದ್ರು ಕೂಡ ವಾಮಪಂಥೀಯರಾದಂತಹ ರೊಮೆಲಾ ತಾಪರು, ಇರ್ಫಾನ್ ಹಬೀಬು, ಇಂಥವರ ಮಜುಮ್ದಾರು, ಇಂಥವರ ಸಹಾಯ ತಗೊಂಡು ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಚರಿತ್ರೆಯನ್ನ ತಮ್ಮನ್ನ ಗ್ಲೋರಿಫೈ ಮಾಡೋದಕ್ಕೋಸ್ಕರ ಬರ್ಕೊಂಡು ಅನ್ನುವಂಥ ವಿಚಾರವನ್ನೇ ಹೇಳಿದ್ದು ನಾನಿಲ್ಲಿ. ಆ ಪಕ್ಷ ಉಳಿಬೇಕಾ, ಅವರು ಈ ಭಾರತ ವರ್ಷದಿಂದ ಅವ್ರನ್ನ ಕಿತ್ತ ಹಾಕ್ಬೇಕು, ಅದು ಜನರಿಗೆ ಬಿಟ್ಟಿರೋದು. ಜನರು ಮಾಡ್ತಾ ಇದಾರೆ ಆ ಕೆಲಸವನ್ನ. ಬಹಳ ಹಿಂದೆನೆ ಆಗ್ಬೇಕಿತ್ತು, ಆಗಿಲ್ಲ. ಆದ್ರೆ ಯಾರೇ ಆಗ್ಲಿ ಒಂದು ದೇಶದ ಒಳಿತನ್ನ ಮರೆತು ತಮ್ಮ ಸ್ವಾರ್ಥವನ್ನ ಮುಂದಿಟ್ಕೊಂಡು ಹೋಗ್ತಾರೋ ಅವರಿಗೆ ಇವತ್ತಲ್ಲ ನಾಳೆ ಸಂಸ್ಥೆ ಅಥವಾ ಇದು ನಾಶ ಆಗೋದು ಖಂಡಿತ ಅನ್ನತಕ್ಕಂಥದ್ದು ಈಗ ನಡೀತಾ ಇರುವಂತ ಏನು ಪ್ರಚಲಿತವಾಗಿ ನಡೀತಾ ಇರ್ತಕ್ಕಂಥ ಎಲ್ಲ ನಮ್ಮ ಸುತ್ತಮುತ್ತಲು ನಡೆಯುವಂತ ವಿಚಾರ ನೋಡಿದಾಗ ಗೊತ್ತಾಗುತ್ತೆ. ಹರಿ ಓಂ. ಸಿಂಧೂರ್, ಧನ್ಯವಾದಗಳು ಅಗಸ್ತ್ಯ ಅವರೇ. ಸಿಂಧೂರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ನಮಸ್ತೆ. ಈಗ ನೀವು ನಾನು ಪ್ರಶ್ನೆ ಏನ್ ಕೇಳಬೇಕು ಅನ್ಕೊಂಡಿದ್ನ ಅದರ ಬಗ್ಗೆ ಸ್ವಲ್ಪ ಮಾತಾಡಿದ್ರಿ. ಈಗ ಅಂದ್ರೆ ವಾಮಪಂಥೀಯ ಹಿಸ್ಟೋರಿಯನ್ಸು ಕೆಲವೊಂದನ್ನ ಹೇಳ್ತಾರೆ, ಕೆಲವೊಂದನ್ನ ಮುಚ್ಚಿಡ್ತಾರೆ ಅಂತ ಹೇಳಿ. ಬಹುಶಃ ನೇತಾಜಿಯವರನ್ನು ಕೂಡ ಒಂದು ಲೆಫ್ಟಿಸ್ಟ್ ಅಂತ ಹೇಳಿ ಅವರು ಅಪ್ರೋಪ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಒಂದು ಮುಚ್ಚಿಟ್ಟ ವಿಷಯ ನಮ್ಮ ನೇತಾಜಿಯವರ ಬಗ್ಗೆ, ಯಾವಾಗ ನೇತಾಜಿಯವರು ಒಂದು ವರ್ಲ್ಡ್ ವಾರ್ 2 ನ ಸಂದರ್ಭದಲ್ಲಿ ಹಿಟ್ಲರ್ನನ್ನ ಭೇಟಿ ಆಗ್ತಾರೆ, ಅದೊಂದು ರಾಜತಾಂತ್ರಿಕ ಸ್ಟ್ರಾಟಜಿಕ್ ವೇ ಆಗಿತ್ತು ನೇತಾಜಿಯವರದ್ದು. ಆದ್ರೆ ಭಾರತದಲ್ಲಿರುವಂತ ಕಮ್ಯುನಿಸ್ಟ್ಗಳು ಅವರ ಬಗ್ಗೆ ಕೆಲವೊಂದು ಕಾರ್ಟೂನ್ಗಳನ್ನ ಚಿತ್ರಿಸ್ತಾರೆ. ಅದು ಯಾವ ತರ ಇರುತ್ತೆ ಅಂದ್ರೆ ನೇತಾಜಿಯವರಿಗೆ ಕಂಪ್ಲೀಟ್ ಆಗಿ ಅವಮಾನ ಮಾಡುವ ತರ ಇರುತ್ತೆ. ಮತ್ತೆ ಆಗಿನ ಕಾಲದಲ್ಲಿ ಏನು ಹಿಟ್ಲರ್ನ ಒಂದು ಸ್ಲೇವ್ ಅನ್ನುವ ತರ ಕೆಲವೊಂದು ಚಿತ್ರಗಳನ್ನ ಅವರ ಒಂದು ಮೌತ್ ಪೀಸ್ ಆಗಿದ್ದಂತ ಪೀಪಲ್ಸ್ ವಾರ್ ನಲ್ಲಿ ಚಿತ್ರಿಸ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಕಮೆಂಟ್ ಬೇಕಾಗಿತ್ತು. ಅಲ್ಲ, ನೀವು ಹೇಳಿದ್ ಸತ್ಯ. ಅವ್ರು ಮಾತ್ರ ಅಲ್ಲ, ಗಾಂಧೀಜಿ ಕೂಡ ವಿರೋಧ ಮಾಡ್ತಾರೆ. ಅವ್ರನ್ನ ಹಿಟ್ಲರ್ನ ಭೇಟಿ ಆಗ್ಬೇಕು ಅಂತ ಹೇಳದಂತ ಸಂದರ್ಭದಲ್ಲಿ ಇಲ್ಲ ನೀವು ಆವಾಗ ನೇತಾಜಿ ಅವ್ರು ಹೇಳ್ತಾರೆ, ನಮಗೀಗ ಮುಖ್ಯ ಆಗಿರೋದು ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯವನ್ನ ಗಳಿಸ್ಬೇಕಂತ ಹೇಳಿದ್ರೆ ಆ ಶಕ್ತಿಯನ್ನ ಕ್ರೋಢೀಕರಿಸ್ತಕ್ಕಂತ ಕೆಲಸ ಆಗ್ಬೇಕಾಗಿದೆ ಇವತ್ತು. ಅದಕ್ಕೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹಿಟ್ಲರ್ನ ಅವನ ವಿಚಾರಧಾರೆಯನ್ನು ಒಪ್ಪದೇ ಇರ್ಬೋದು, ಬಟ್ ಇವತ್ತಿನ ದಿನ ಬ್ರಿಟಿಷರನ್ನ ಸೋಲಿಸ್ಬೇಕಾದ್ರೆ ಯಾರ್ಯಾರ ಶಕ್ತಿ ಅಗತ್ಯತೆ ಇದೆ, ಯಾರ್ಯಾರ ಜೊತೆ ನಾವು ಸೇರ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸ್ಟ್ರಾಟಜಿಕಲಿ ನಾವು ಈ ಕೆಲಸ ಮಾಡ್ಬೇಕು ಅನ್ನೋಂಥ ವಿಚಾರವನ್ನ ಸುಭಾಷ್ ಚಂದ್ರ ಬೋಸ್ ಹೇಳಿರ್ತಾರೆ. ಮತ್ತೆ ಅವ್ರನ್ನ ಕಮ್ಯುನಿಸ್ಟ್ ಅಂತ ಪ್ರತಿಬಿಂಬಿಸ್ತಕ್ಕಂಥದ್ದು ಬಹಳ, ಅವರು ಮತ್ತೆ ಈವನ್ ಭಗತ್ ಸಿಂಗ್ ಅನ್ನು ಕೂಡ ಕಮ್ಯುನಿಸ್ಟ್ ಅಂತ ಪ್ರತಿಬಿಂಬಿಸ್ತಕ್ಕಂಥದ್ದು ನಡೀತಾ ಇರುವಂತದ್ದು. ನೀವು ವಿಕ್ರಮ್ ಸಂಪತ್ ಅವರ ಒಂದು ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಭಗತ್ ಸಿಂಗಿಗೂ ಮತ್ತೆ ಸಾವರ್ಕರಿಗೆ ಎಷ್ಟು ಒಳ್ಳೆ ಸಂಬಂಧ ಇತ್ತು. ಮತ್ತೆ ಭಗತ್ ಸಿಂಗು ತಾವು ಬರೆದಂತ ಪತ್ರದಲ್ಲಿ ಸಾವರ್ಕರ್ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ರು ಅನ್ನುವಂತ ವಿಚಾರ. ಅಂದ್ರೆ ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದಂತ ವಿಚಾರ. ಅವರು ಪಕ್ಕಾ ಒಂದು ಕಮ್ಯುನಿಸ್ಟ್ ಅಂತ ವಿಚಾರಧಾರೆ ಇದ್ದಂತವ್ರು ಅನ್ನೋದನ್ನ ಭಗತ್ ಸಿಂಗ್ ಬಗ್ಗೆನೂ ಹೇಳಿದ್ದಾರೆ. ಇವನ್ ಸುಭಾಷ್ ಚಂದ್ರ ಬೋಸ್ ಅವರು ಸೋಷಿಯಲಿಸಂ ಬಗ್ಗೆ ಅವ್ರಿಗೆ ಒಂದ್ ಸ್ವಲ್ಪ ಒಲವು ಇದ್ದಿದ್ದು ಹೌದು, ಆದ್ರೆ ಅವ್ರೇನು ಪಕ್ಕಾ ಒಬ್ಬ ಕಮ್ಯುನಿಸ್ಟ್ ನಾಯಕನಾಗಿ ಇರ್ಲಿಲ್ಲ. ಅವ್ರು ಕಮ್ಯುನಿಸ್ಟ್ ನಾಯಕ ಆಗಿದ್ರೆ ಅವ್ರು ಸಾವರ್ಕರ್ನ ಭೇಟಿ ಆಗ್ತಿರ್ಲಿಲ್ಲ. ಒಟ್ಟಾರೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರ ಜೊತೆ ಸೇರ್ಬೇಕು ಮತ್ತೆ ನಮ್ಮ ಶಕ್ತಿಯನ್ನ ಹೆಚ್ಚು ಹೇಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇತ್ತು ಹೊರತು
ಅವರಿಗೆ ಅದನ್ನು ವಿರೋಧ ಮಾಡಿದ್ರು ಕೂಡ, ಗಾಂಧೀಜಿಯವರು ಕೂಡ ವಿರೋಧ ಮಾಡಿದ್ರು. ಅವರು ಹಿಟ್ಲರ್ನ ಭೇಟಿ ಆಗ್ಬೇಕು ಅಂತ ಹೇಳಿದಾಗ ಇಲ್ಲ, ಅದು ಆ ರೀತಿ ಎಲ್ಲ ಒಬ್ಬ ಸರ್ವಾಧಿಕಾರಿಯನ್ನು ಭೇಟಿಯಾಗೋದು ಸರಿಯಲ್ಲ ಅಂತ ಹೇಳಿದಾಗ ನಮ್ಮ ಒಳಿತಿಗೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕೆಲವು ಸ್ಟೆಪ್ ತಗೊಳ್ಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಅವ್ರು ತಿಳಿಸಿದ್ರು ಆ ಸಂದರ್ಭದಲ್ಲಿ. ಧನ್ಯವಾದ ಜಿ. ಕೇಳುಗರಿಗೆ ಆ ಕಾರ್ಟೂನ್ಗಳು ಯಾವ ತರ ಇದ್ವು ಅಂತ ಒಂದು ಬೇಕಾದ್ರೆ ಮೇಲಿರುವಂತ ಲಿಂಕ್ ಅನ್ನ ಒಂದ್ಸಲ ಓಪನ್ ಮಾಡಿ ನೋಡ್ಬೋದು, ಯಾರಿಗಾದ್ರೂ ಈ ನಾನು ಕೇಳಿದ ಪ್ರಶ್ನೆಯ ಕಂಟೆಕ್ಸ್ಟ್ ಅರ್ಥ ಆಗಿರ್ಲಿಲ್ಲ ಅಂತಂದ್ರೆ. ಧನ್ಯವಾದಗಳು ಸಿಂಧೂರ್. ಮಯೂರಕ್ಕ, ಏನಾದರೂ ಪ್ರಶ್ನೆ ಕೇಳೋದಿದೆಯಾ ನೀವು? ಜಿ ಏನೂ ಇಲ್ಲ. ಈಗ ಗಿರಿಧರ್ಜಿ ಹೇಳಿದ ಹಾಗೆ ಸಾಕಷ್ಟು ಬದಲಾವಣೆಗಳು ಇತಿಹಾಸದಲ್ಲಿ ಆಗಬೇಕಾಗಿದೆ. ಅದಕ್ಕಾಗಿ ಬಹುಶಃ ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿ ಕೂಡ ನೆರವಾಗಬಹುದು. ಅಂದರೆ ನೈಜ ಚಿತ್ರಣ, ಇತಿಹಾಸವನ್ನು ಎಲ್ಲರ ಕಣ್ಣು ಮುಂದೆ ಇಡೋದು. ಈಗಿನ ಮಾಹಿತಿ ಯುಗದಲ್ಲಿ ಇದು ಕಷ್ಟ ಏನಿಲ್ಲ. ಆದರೆ ಮಕ್ಕಳು ಓದುವಂತಹ ಪಠ್ಯಕ್ರಮದಲ್ಲಿ ನಿಜವಾದ ಇತಿಹಾಸ ಕೂಡ ಬರಬೇಕು. ಅದರಲ್ಲಿ ನೇತಾಜಿಯವರ ಸಂಪೂರ್ಣ ಚರಿತ್ರೆ ಬರಬೇಕು ಅನ್ನೋದು ನನ್ನ ಆಶಯ, ಬಹುಶಃ ಎಲ್ಲರ ಆಶಯ ಅಂತ ಅಂದ್ಕೊಳ್ಳೋಣ. 100% ಸತ್ಯ. ನಮ್ಮ ಪಠ್ಯಕ್ರಮದಲ್ಲಿ ಈ ಬದಲಾವಣೆ ಬಹಳ ಹಿಂದೆನೆ ಆಗ್ಬೇಕಾಗಿತ್ತು. 200 ವರ್ಷಕ್ಕಿಂತ ಹೆಚ್ಚು ಆಳಿದಂತ ವಿಜಯನಗರದವ್ರದ್ದು 4 ಪುಟ ಇದ್ರೆ ಮೊಘಲರನ್ನ ಗ್ಲೋರಿಫೈ ಮಾಡ್ತಕ್ಕಂಥದ್ದು 200 ಪುಟ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಣಿಸುತ್ತೆ. ಹೊಯ್ಸಳ, ರಾಷ್ಟ್ರಕೂಟ, ಚಾಲುಕ್ಯ ಯಾರು ಅಂತ ಕೇಳಿದ್ರೆ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ 400-500 ವರ್ಷ ಆಳಿದಂಥವ್ರದ್ದು ಚರಿತ್ರೆಯನ್ನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮುಗಿಸಿ ನಮ್ಮ ದೇಶದವರು, ನಮ್ಮವರೇ ಆದಂಥವ್ರು ಯಾವ ರೀತಿಯಲ್ಲೂ ಈ ದೇಶವನ್ನು ಆಳಲೇ ಇಲ್ಲ, ನಾವೇನಾದ್ರೂ ಇವತ್ತು ಸುಸಂಸ್ಕೃತರಾಗಿ ನಾವು ಒಂದು ನಾಗರಿಕ ದೇಶ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಮ್ಮ ಹೊರಗಿನಿಂದ ಬಂದವ್ರು ನಮ್ಮನ್ನ ನಾಗರಿಕರಾಗಿ ಮಾಡಿದ್ರು, ಒಂದು ಸಿವಿಲೈಸ್ ಸೊಸೈಟಿಯಾಗಿ ಮಾಡಿದ್ರು ಅನ್ನುವಂಥ ಬಿಂಬಿಸ್ತಕ್ಕಂಥದ್ದು ನಮ್ಮ ಈ ಚರಿತ್ರೆ ಪುಸ್ತಕಗಳಲ್ಲಿ ನೋಡಿದೀವಿ. ಈ ಬದಲಾವಣೆ ಆಗ್ಬೇಕಾಗಿದೆ. ನಿಜವಾದ ಚರಿತ್ರೆ ಹೊರಗೆ ಬರಬೇಕಾಗಿದೆ. ಆ ಗತವೈಭವದ ವಿಚಾರವನ್ನು ತಿಳ್ಕೊಂಡಾಗ ಮಾತ್ರ ಈ ದೇಶದ ನಿಜವಾದ ಶಕ್ತಿ ಮತ್ತು ಈ ದೇಶದ ಪರಾಕ್ರಮ ಅದರ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳುವಳಿಕೆ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು ಮಯೂರಕ್ಕ. ಗಿರಿಧರ್ಜಿ, ತಾವು ಕೊಟ್ಟ ಸಮಯ ಮುಗಿತಾ ಬಂದಿದೆ. ತಮ್ಮ ಅನುಮತಿ ಇದ್ರೆ 1 ಅಥವಾ 2 ಪ್ರಶ್ನೆಗಳನ್ನು ಕೇಳಬಹುದಾ? ಹಾಗೆ ನಾನು ತಿಳಿದಾಗೆ ನೀವು ಕೂಡ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಕೂಡ. ಹಾಗೆ ಒಂದು ಪ್ರಶ್ನೆ, ಏನು ಮಾನನೀಯ ಶ್ರೀ ಗುರೂಜಿಯವರು ನೇತಾಜಿಯವರೊಟ್ಟಿಗೆ ಏನಾದರೂ ಬಾಂಧವ್ಯ ಏನಾದರೂ ಹೊಂದಿದ್ರೆ, ಅವರಿಗೆ ಪುತ್ರ ವ್ಯವಹಾರ ಅವ್ರ ಜೊತೆ ನಡೆಸ್ತಾ ಇದ್ರು ಅಂತ ಎಲ್ಲೋ 1-2 ಕಡೆ ಕೇಳಿದ್ ನೆನಪು ನನಗೆ, ತುಂಬಾ ವರ್ಷಗಳ ಹಿಂದೆ ಚಿಕ್ಕವನಿರ್ತಾ. ಈ ತರದ್ ಏನಾದ್ರು ಮಾಹಿತಿಗಳು ನಿಮ್ಮ ಹತ್ರ ಇದೆಯಾ? ಇಲ್ಲ, ನನ್ನ ಹತ್ರ ಅವ್ರು ವ್ಯಕ್ತಿಗತವಾಗಿ ಅವ್ರನ್ನ ಭೇಟಿ ಆಗಿರೋ ಮಾಹಿತಿಯಲ್ಲೂ ನಾನು ನೋಡ್ಲಿಲ್ಲ. ವ್ಯಕ್ತಿಗತವಾಗಿ ಅಲ್ಲ, ಪತ್ರ ವ್ಯವಹಾರ ಏನಾದ್ರು ನಡೆಸ್ತಾ ಇದ್ರು ಈ ತರದ್ದು ಎಲ್ಲೋ ಒಂದ್ ಕಡೆ ಕೇಳಿದ್ ನೆನಪು ನಾನು. ಗೊತ್ತಿಲ್ಲ, ಇರ್ಬೋದೇನೋ. ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅದರಲ್ಲಿ, ಇಲ್ಲ. ಹಾಗೆ ಮತ್ತೆ ಈ ಸಾವರ್ಕರ್ ಅವರು ಮತ್ತೆ ನೇತಾಜಿ ಅವರಲ್ಲಿ ಸಾಕಷ್ಟು ಸಾಮ್ಯತೆಗಳು ಇದ್ವು ಅನ್ಸುತ್ತಲ್ವಾ? ಅವ್ರ ಧ್ಯೇಯ ಉದ್ದೇಶಗಳೆಲ್ಲ, ಕಾರ್ಯಶೈಲಿ ಸ್ವಲ್ಪ ಏನಾದ್ರು ಭಿನ್ನವಾಗಿತ್ತು ಬಿಟ್ರೆ. ಹೌದು, ಇಬ್ರು ಕೂಡ ಅಗ್ರೆಸಿವ್ ಆದಂತ ಒಂದು ಇದಿತ್ತು ಇಬ್ಬರಲ್ಲೂ ಕೂಡ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದನ್ನ ಯಾವತ್ತೋ ಇನ್ನೊಂದು 5 ವರ್ಷ ಆದ್ಮೇಲೆ ಪ್ಲಾನ್ ಮಾಡಿ ಮಾಡುವಂತದ್ದಲ್ಲ ಅನ್ನುವಂಥದ್ದು. ಮತ್ ಸಮಾಜದಲ್ಲಿ ಸಾಮರಸ್ಯ ಇರಬೇಕು ಅನ್ನೋದು ಇಬ್ಬರಲ್ಲೂ ಕೂಡ ಇತ್ತು. ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಲ್ಲೂ ಕೂಡ ಸಾಮರಸ್ಯ ಇದ್ರೆ ಮಾತ್ರ ಸಮಾಜ ಒಂದಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಬ್ರು ಕೂಡ ಅವರ ನಡವಳಿಕೆ ಮತ್ತು ಅವರ ವಿಚಾರಧಾರೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಧನ್ಯವಾದ ಗಿರಿಧರ್ಜಿ. ಹಾಗೆ ಕಾರ್ಯಕ್ರಮ 8:20 ಆಗಿದೆ. ತುಂಬ ಸಾಕಷ್ಟು ಕಾರ್ಯದ ಒತ್ತಡಗಳ ನಡುವೆ ಕೂಡ ಬಂದು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ ನಮಗೋಸ್ಕರ. ತಮಗೆ ಧನ್ಯವಾದಗಳು. ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಸಂಘದಂಗಳಕ್ಕೆ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಕೋರಿಕೊಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಆಲಿಸಿದ ಎಲ್ಲ ಶ್ರೋತೃಗಳಿಗೂ ಮತ್ತು ಗಿರಿಧರ್ಜಿಗೂ ಮತ್ತೊಮ್ಮೆ ಧನ್ಯವಾದಗಳು. ವಿಶ್ವನಾಥ್, ಶಾಂತಿ ಮಂತ್ರ ಹೇಳ್ಬೋದಾ? ಸರಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಶುಭರಾತ್ರಿ.
5 ಎಲ್ಲರಿಗೂ ಶುಭರಾತ್ರಿ. 4 ಮತ್ತೆ 3 ಬುಧವಾರ ಭೇಟಿಯಾಗೋಣ ರಾತ್ರಿ 8 ಗಂಟೆಗೆ ಬೇರೆ ಒಂದು ಹೊಸ ಕಾರ್ಯಕ್ರಮ ಜೊತೆಲಿ. ಎಲ್ಲರಿಗೂ ಶುಭರಾತ್ರಿ. ರಾಮ್ ರಾಮ್.